साक्षात् परब्रह्मास्मै श्रीगुरुवे नमः। गुरुवे सर्वलोकानां विजये भवरोगिणां निधये सर्वविद्यानां श्रीदक्षिणामूर्तये नमः। वक्रतुण्डमहाकायकोटिसुरसमप्रभा निर्विघ्नं कुरु मे देव सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनामवित्रवतु आनो दिवो बृहतः पर्वतादा सरस्वती यथा गन्धेग्नं वाग्देव्यै नमः। ओम सदाशिवसमारंभां शंकराचार्यमध्यमाम् अस्मदाचार्यपर्यन्तां वन्दे गुरुपरम्परां। शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरुदेवताभ्यो नमः। श्रुतिस्मृतिपुराणानामालयं करणालयं नमामि भगवत्पादशङ्करं लोकशङ्करं। गुरुवे सर्वलोकानां विषजे भवरोगिणां निधये सर्वविद्यानां श्रीदक्षिणामूर्तये नमः। ॐ भद्रं कर्णे विष्णुयाम देवाः भद्रं पश्येमाक्षभिर्यजत्राः स्थिरैरङ्गैः स्तनोभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। ॐ व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। श्रीव्यासमहर्षये नमः। शुकमहर्षये नमः। ओम श्रीकृष्णाय नमः। वसुदेवसुतं देवं कंसचाणूरमर्दनं देवकी परमानन्दं वन्दे कृष्णं जगद्गुरुं। श्रीकृष्णाय नमः। ओम सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शान्तिः शान्तिः शान्तिः। हरिः ओम श्रीगुरुभ्यो नमः। ಭಾಗವತ ಕೇಳುಗ ಎಲ್ಲ ಶ್ರೋತೃಗಳೇ ಭಕ್ತಜನಗಳೇ, ಆ ಶ್ರೀಕೃಷ್ಣನ ಅನುಗ್ರಹ ಎಲ್ಲರಿಗೂ ಆಗಿ ಶ್ರದ್ಧಾಭಕ್ತಿಗಳು ಉಂಟಾಗಲಿ ಅಂತ ಹೇಳಿ ಆ ಕೃಷ್ಣನ ಪ್ರಾರ್ಥನೆ ಮಾಡಿಕೊಳ್ತಾ ಭಗವತ್ಪಾದ ಶಂಕರಾಚಾರ್ಯರಿಗೆ ಕಾಯ ವಾಚ ಮನಸ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ವ್ಯಾಸ ಮಹರ್ಷಿಗಳಿಗೆ ಹಾಗೂ ತತ್ಪುತ್ರರಾದ ಶುಕ ಮಹರ್ಷಿಗಳಿಗೆ ಕಾಯ ವಾಚ ಮನಸ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಆ ವಾಗ್ದೇವಿ ಒಂದು ಅಮೃತ ಧಾರೆಯನ್ನು ಹರಿಸಲಿ ಅಂಥೇಳಿ ಆ ವಾಗ್ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾ, ಯಥಾಶಕ್ತಿ ಯಥಾಮತಿ ಆ ಕೃಷ್ಣ ಏನನ್ನ ನುಡಿಸ್ತಾನೋ ಅವನದೇ ಲೀಲೆಗಳು, ಅವನ ಲೀಲೆಗಳನ್ನು ಕೇಳುತ್ತಾ ನಮಗೆ ಭಕ್ತಿ ಜ್ಞಾನ ವೈರಾಗ್ಯ ಎಲ್ಲವನ್ನು ಉಂಟು ಮಾಡ್ತಕ್ಕಂಥದ್ದು ಅವನ ಪ್ರೇರೇಪಣೆಯಿಂದಲೇ ಆಗತ್ತೆ. ಎಲ್ಲಕ್ಕೂ ಕಾರಣ ಅವನೇ. ನಾವು ಕೇವಲ ನಿಮಿತ್ತ ಮಾತ್ರ. ನಾವು ಒಂದು ಕೇವಲ ಉಪಕರಣ ಥರ, ಟೂಲ್ ಥರ ನಾವು. ಬಾಕಿ ಇದೆಲ್ಲ ಮಾಡಿಸ್ಬೇಕಾಗಿರೋದು ಆ ಪರಮಾತ್ಮ. ಹಾಗಾಗಿ ಅವನನ್ನು ಪ್ರಾರ್ಥನೆ ಮಾಡ್ತಾ, ಈಗ 4ನೇ ಸಂಚಿಕೆ, 3 ಸಂಚಿಕೆ ಆಗಿದೆ. 4ನೇ ಸಂಚಿಕೆ ಭಾಗವತ ಮಹಾತ್ಮೆ ಮತ್ತು ಅದರಲ್ಲಿ ಬರ್ತಕ್ಕಂತಹ ಕೆಲವು ಕಥೆಗಳನ್ನು ಇವತ್ತು ನೋಡೋ ಒಂದು ಪ್ರಯತ್ನವನ್ನು ಮಾಡೋಣ. ಇದು ನೀವು ಕೇಳೋದ್ರ ಜೊತೆಗೆ ಇನ್ನೂ ಹೆಚ್ಚು ಜನಗಳಿಗೆ ಹೇಳಿ. ಯಾಕೆ ಅಂತಂದರೆ, ಒಂದು ಕಾರ್ಯ ಆಗಬೇಕು ಅಂದರೆ 4 ಜನಗಳು ಬೇಕು ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಕರ್ತ ಕಾರಯಿತ್ವ ಪ್ರೇರಕಾಶ್ಚ ಅನುಮೋದಕಾಹ ಅಂತ ಹೇಳಿ. ಇಲ್ಲಿ ಆ ದೈವ ಪ್ರೇರೇಪಣೆಯಿಂದ ನಾನು ಕರ್ತೃವಾದರೆ ಈ ಕಾರಕತ್ವ ಈ ಮೀಡಿಯಾದಿಂದ ಎಲ್ಲರಿಗೂ ತಲುಪಿಸೋದಕ್ಕೆ ಒಂದು ಆಗ್ತಾ ಇದೆ. ಮತ್ತು ನೀವೆಲ್ಲರೂ ಪ್ರೇರೇಪಣೆ ಮಾಡಿ ಅವ್ರನ್ನ ಕೇಳೋ ಥರ ಮಾಡ್ತು ಅಂತಂದರೆ, ಮತ್ತು ಅನುಮೋದಕರು ಹೌದು ಹೇಳೋಣ ಅಂತ ಹೇಳಿ ನಿಮ್ಮ ಸ್ನೇಹಿತರು ಹೇಳ್ತು ಅಂದಾಗ ಅವ್ರಿಗೂ ಎಲ್ಲರಿಗೂ ಪುಣ್ಯದ ಲಾಭ ಪಾಲು ಸಿಗತ್ತೆ ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಉದ್ದೇಶ ಏನು ಅಂತಂದರೆ, ನಮಗೆ ಗೊತ್ತಿರೋರಿಗೆ ನಾವು ವಿಚಾರವನ್ನು ತಿಳಿಸಿದ್ದಾಗ ನಾವು ಅವ್ರ ಜೊತೆ ಮತ್ತೆ ಏನಾದರೂ
ವ್ಯವಹಾರ ಅಂದರೆ ಇದ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಆಗತ್ತೆ. ನಾವು ಪದೇ ಪದೇ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಇದ್ದಾಗ ಮಾತ್ರ ನಮಗೆ ಆ ಭಕ್ತಿ ಜ್ಞಾನ ವೈರಾಗ್ಯಗಳು ಉಂಟಾಗತ್ತೆ. ಹಾಗಾಗಿ ಶಾಸ್ತ್ರದಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಅಂಥೇಳಿ ಹೇಳ್ತಾರೆ. ಫಸ್ಟು ಕೇಳಿಸ್ಕೊಂಡು ಆಮೇಲೆ ಅದನ್ನು ಮನನ ಮಾಡಿ ನಿಧಿಧ್ಯಾಸನ ಮಾಡಿದಾಗ ಮಾತ್ರ ಈ ಪೂರ್ಣ ಫಲ ಸಿಗತ್ತೆ, ನಮಗೆ ಉಂಟಾಗತ್ತೆ ಅಂಥೇಳಿ. ಹೇಗೆ ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆ ಆಗುತ್ತೋ ಹಾಗೆ ನವನೀತ ಪ್ರಿಯನಾದ ಕೃಷ್ಣನ ಒಂದು ಕಥಾರೂಪದಲ್ಲಿ ಅವನ ಲೀಲೆಗಳನ್ನು ಕೇಳುವಂತಹ ಒಂದು ವಿಚಾರವನ್ನು ಮಾಡ್ತಾ ಇದ್ದೀವಿ. ಈಗ ನಿನ್ನೆ ತನಕ ನಾರದ ಮಹರ್ಷಿಗಳು ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದು ಇಲ್ಲಿ ನಡೀತಾ ಇರ್ತಕ್ಕಂತಹ ಅನೇಕ ವಿಧವಾದಂತಹ ಶಾಸ್ತ್ರ ವಿರುದ್ಧವಾದಂತಹ ಅಥವಾ ಯಾವುದು ಈ ಮನುಷ್ಯನ ಒಂದು ಉತ್ತಮ ಗತಿಗೆ ವಿರುದ್ಧವಾಗಿದೆ ಅದನ್ನು ನೋಡಿ ವಿಷಾದದಿಂದ ವಿಚಾರವನ್ನು ತಿಳಿಸ್ತಾ ಇದ್ದರು. ಅಲ್ಲಿಂದ ಮುಂದಕ್ಕೆ ಈಗ ನೋಡೋಣ. ತತ್ರ ಆಶ್ಚರ್ಯಂ ಮಯಾ ದುಷ್ಟಂ ಶ್ರೂಯತಾಂ ತನ್ಮುನೀಶ್ವರಾಃ ಏಕಾದು ತರುಣಿ ತತ್ರ ಅನಿಷಣ್ಣಾ ಖಿನ್ನ ಮಾನಸ. ಅವರು ಭೂಲೋಕಕ್ಕೆ ಬಂದರು. ಅಲ್ಲಿ ಬಂದಾಗ ಒಂದು ದೃಶ್ಯವನ್ನು ನೋಡ್ತಾರೆ. ಏನು ದೃಶ್ಯ ನೋಡ್ತಾರೆ ಅಂತಂದರೆ, ಅಲ್ಲ ಒಬ್ಬಳು ಸ್ತ್ರೀ ಕೂದಿದ್ಲಂತೆ. ಆ ಸ್ತ್ರೀ ಯುವತಿಯಾಗಿದ್ಲಂತೆ, ಅತಿ ಖಿನ್ನ ಮನಸ್ಕಳಾಗಿ ಕುಳಿತಿದ್ಲು ಅಂಥೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾ ಇದ್ದಾರೆ, ವೃದ್ಧೌ ದ್ವೌ ಪತಿತೌ ಪಾರ್ಶ್ವೇ ನಿಶ್ವಸಂತಾವಚೇತನೌ ಶುಶ್ರೂಷಂತಿ ಪ್ರಬೋಧಂತಿ ರುದತಿ ಚ ತಯೋ ಪುರಃ. ಅವಳ ಬಳಿಯಲ್ಲಿ ಇಬ್ಬರು ವೃದ್ಧ ಪುರುಷರು ಕುಳಿತಿದ್ರಂತೆ. ಅಚೇತನರಾಗಿದ್ದರಂಥವರು ಜೋರಾಗಿ ಉಸಿರಾಡ್ತಾ ಇದ್ರಂತೆ. ಹೇಗೆ ಈ ಒಂದು ಆಸ್ತಮಾ ಇತ್ಯಾದಿಗಳು ಕಾಯಿಲೆ ಬಂದಾಗ ನಾವು ನಾರ್ಮಲ್ ಉಸಿರಾಡೋಕ್ಕಾಗಲು ಆ ರೀತಿಯಾಗಿ, ಅಥವಾ ಪ್ರಾಣ ಹೋಗೋ ಸಮಯದಲ್ಲಿ ತುಂಬ ಜೋರಾಗಿ ಉಸಿರಾಟ ಬರುತ್ತಲ್ಲ, ಆ ರೀತಿಯಾಗಿ ಆ ಇಬ್ಬರು ವೃದ್ಧರಾಗಿರ್ತಕ್ಕಂತಹ ಇಬ್ಬರು ಇದ್ದರು ಅಂಥೇಳಿ ಹೇಳ್ತಾ ಇದ್ದಾರೆ. ಯಾರು ಏನಂದ ಮುಂದೆ ಅವರೇ ಇಲ್ಲಿ ಹೇಳ್ತಾರೆ. ಮತ್ತು ಆ ತರುಣಿ ಅವರ ಸೇವೆಯನ್ನು ಮಾಡ್ತಾ ಇದ್ಲಂತೆ. ಮತ್ತು ಅವರು ಮೂರ್ಛಿತರಾಗಿದ್ದರು. ಅವ್ರನ್ನ ಎಚ್ಚರ ಮಾಡೋ ಪ್ರಯತ್ನವನ್ನು ಮಾಡ್ತಾಯಿದ್ಲು, ಅವ್ರಿಗೆ ಶುಶ್ರೂಷೆಯನ್ನು ಮಾಡ್ತಾಯಿದ್ಲು. ಮತ್ತು ಈ ರೀತಿ ಆಗಿದೆಯಲ್ಲ ಅಂಥೇಳಿ ಕಣ್ಣೀರನ್ನ ಸುರಿಸ್ತಾ ಇದ್ಲು. ಈ ರೀತಿ ಅವಳು ಮಾಡ್ತಾ ಇದ್ದನ್ನು ನೋಡಿ ಅತ್ಯಂತ ಆಶ್ಚರ್ಯಕರವಾಗಿ ನಾರದ ಮಹರ್ಷಿಗಳು ನಿಂತ್ಕೊಂಡಿದ್ದಾರೆ. ದಶದಿಕ್ಷು ನಿರೀಕ್ಷಂತಿ ರಕ್ಷಿತಾರಂ ನಿಜಂ ವಪುಃ ವೀಜ್ಯಮಾನ ಶತಸ್ತ್ರೀಭಿರ್ ಬೋಧ್ಯಮಾನ ಮುಹುರ್ಮುಹುಃ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅವಳು ತನ್ನ ಶರೀರದ ರಕ್ಷಕನಾದ ಪರಮಾತ್ಮ. ಏಕೆಂದರೆ ಎಲ್ಲರಿಗೂ ಶರಣ್ಯನಾಗಿರ್ತಕ್ಕಂಥವನು ಆ ಪರಮಾತ್ಮ. ಶರಣ್ಯ ಅಂದರೆ ಯಾರು ಶರಣಾಗತಿಯನ್ನು ಹೊಂದಿರ್ತಾರೋ ಅವ್ರಿಗೆಲ್ಲ ರಕ್ಷಣೆಯನ್ನು ಕೊಡ್ತಕ್ಕಂತಹ ಒಂದು ಮಹಾಶಕ್ತಿ ಚೇತನ ಅಂತಂದರೆ, ವೇದಾಂತದ ಪ್ರಕಾರ ಬ್ರಹ್ಮ ನಿರಾಕಾರ ಬ್ರಹ್ಮ ಅಂತ ಹೇಳಿದ್ರೆ, ನಾವು ಇಲ್ಲಿ ಪುರಾಣವನ್ನು ಹೇಳ್ತಾ ಇರಬೇಕಾದ್ರೆ ಅದನ್ನೇ ನಾವು ಆಕಾರವಾಗಿ ನಿರಾಕಾರ ಸಾಕಾರ ಎರಡು ರೀತಿಯಾಗಿ ಕೂಡ ನಮಗೆ ವೇದಾಂತಗಳು ಹೇಳ್ತಾ ಇದೆ. ಈ ಪುರಾಣ ದೃಷ್ಟಿಯಲ್ಲಿ ಬಂದಾಗ ಸಾಕಾರನಾಗಿರ್ತಕ್ಕಂತಹ ಆ ಪರಮಾತ್ಮ, ವೇದಾಂತ ದೃಷ್ಟಿಯಿಂದ ನೋಡಿದಾಗ ನಿರಾಕಾರ ಪರಮಾತ್ಮ. ನೀವು ಯಾವ ಯಾವ ರೀತಿಯಲ್ಲಿ ಭಾವನೆ ಮಾಡ್ತಿರೋ ಆಯಾ ರೀತಿಯಲ್ಲಿ ನಮಗೆ ಕಂಡು ಬರ್ತಾನೆ ಆ ಚೇತನ ಅಂತಕ್ಕಂಥದ್ದು ಅಲ್ವಾ. ಹೇಗೆ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆಯ ಸಂಬಂಧಗಳನ್ನು ಹೊಂದಿರ್ತಾನೋ, ಅಥವಾ ಬೇರೆ ಬೇರೆ ಒಂದು ಸಂಬಂಧಗಳ ಹೆಸರಿನಿಂದ ಕರೀತಾರೋ, ಹಾಗೆ ತಾಯಿಗೆ ಮಗ, ಹೆಂಡತಿಗೆ ಗಂಡ, ಮಕ್ಕಳಿಗೆ ಅಪ್ಪ, ಹೀಗೆ ಒಬ್ಬನೇ ನಾನಾ ಆಗಿ ಕಂಡು ಬರ್ತಾನೋ ಲೋಕದಲ್ಲಿ, ಹಾಗೆ ಆ ಚೇತನ ಅಂತಕ್ಕಂಥದ್ದು ಸಾಕಾರವಾಗಿ ನಿರಾಕಾರವಾಗಿ ಎರಡೂ ಕಂಡು ಬರ್ತಾ ಇದೆ. ಅಂತಹ ಸಾಕಾರ ಮೂರ್ತಿ ಅಥವಾ ಶರಣ್ಯನಾಗಿರ್ತಕ್ಕಂತಹ ಆ ಪರಮಾತ್ಮನ ಮೊರೆಯನ್ನು ಹೋಗಿ ಬೇಡ್ಕೊಳ್ತಾ ಇದ್ದಾಳೆ ಆ
ತರುಣಿ, ಅವಳ ಸುತ್ತಲೂ ನೂರಾರು ಸ್ತ್ರೀಯರು ಅವಳಿಗೆ ಗಾಳಿ ಬೀಸ್ತಾ ಇದ್ದಾರೆ, ಸಮಾಧಾನ ಮಾಡ್ತಾ ಇದ್ದಾರೆ. ಇದು ಲೋಕದಲ್ಲಿ ಸಹಜ ಕಾಣ್ತೀವಲ್ವಾ. ಯಾರಾದ್ರು ದುಃಖದಲ್ಲಿದ್ದಾಗ ಇನ್ನಾರಾದ್ರೂ ಬಂದು ಸಮಾಧಾನ ಮಾಡೋದು ಇತ್ಯಾದಿಗಳನ್ನು ಮಾಡೋದು ಸಹಜ. ಹೀಗೆ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ನಾರದರು ನೋಡ್ತಾ ಇದ್ದಾರೆ. ದೃಷ್ಟ್ವಾ ದೂರಾದ್ಗತ ಸೋಹಂ ಕೌತುಕೇನ ತಂದಿಕಂ ಮಾಂ ದೃಷ್ಟ್ವಾ ಚೋತ್ಯದಾ ಬಾಲ ವಿಫಲಾ ಚಾಬ್ರವೀದ್ವಚಃ. ದೂರದಿಂದ ನೋಡಿದಂತಹ ನಾರದರು ಆಮೇಲೆ ಏನು ವಿಚಾರಿಸೋಣ ಅಂಥೇಳಿ ಕುತೂಹಲದಿಂದ ಅವಳ ಬಳಿಗೆ ಹೋಗ್ತಾರೆ. ಹೋದ ತಕ್ಷಣ ನಾರದರನ್ನು ನೋಡಿದಂಥ ಯುವತಿ ಎದ್ದು ನಿಂತು ಬಹಳವಾಗಿ ವ್ಯಾಕುಲತೆಯಿಂದ, ಅಂದರೆ ದುಃಖದಿಂದ ಹೇಳೋದಕ್ಕೆ ತೊಡಗ್ತಾಳಂತೆ. ಯಾಕೆಂದರೆ ಅವರಲ್ಲಿರ್ತಕ್ಕಂತಹ ತೇಜಸ್ಸಿನಿಂದ ಅವ್ರು ಯಾರು ಅಂತಕ್ಕಂತಹ ಪರಿಚಯ ಇಲ್ಲ ಅನ್ನೋ ಥರದಲ್ಲಿ ಹೇಳ್ತಾ ಇದ್ದಾರೆ. ಆ ಒಂದು ತೇಜಸ್ಸಿಂದ ನೋಡಿ ಅವ್ರಿಗೆ ಕೈ ಮುಕ್ಕೊಂಡು ಆ ಯುವತಿ ಈ ರೀತಿಯಾಗಿ ಕೇಳ್ತಾ ಇದ್ದಾಳೆ. ಬಾಲೋವಾಚ ಭೋ ಭೋಃ ಸಾಧೋಕ್ಷ್ಣಂ ದಿಷ್ಟಂ ಅಚಿಂತಾಮಪಿ ನಾಶಯ ದರ್ಶನಂ ತವ ಲೋಕಸ್ಯ ಸರ್ವತಾಗಹರಂ ಪರಂ. ಹೇ ಮಹಾತ್ಮರೇ, ಒಂದು ಕ್ಷಣ ನಿಂತ್ಕೊಳ್ಳಿ ಹಾಗೂ ನನ್ನ ಚಿಂತನೆಯನ್ನು ದೂರ ಮಾಡಿ. ನಿಮ್ಮ ದರ್ಶನವಾದರೂ ಪ್ರಪಂಚದ ಸಮಸ್ತ ಪಾಪಗಳನ್ನು ನಾಶ ಮಾಡತಕ್ಕಂಥದ್ದಾಗಿದೆ ಅಂಥೇಳಿ. ಏಕೆಂದರೆ ನಮಗೆ ಕೆಲವರನ್ನ ನೋಡಿದ ತಕ್ಷಣವೇ ಅವ್ರ ಬಗ್ಗೆ ಭಕ್ತಿ ಬರುತ್ತೆ. ಅವ್ರು ಯಾರು ಅಂತ ಪರಿಚಯ ಇಲ್ಲದೇ ಇದ್ರೂ ಕೂಡ ಅವ್ರ ಬಗ್ಗೆ ಕೆಲವು ಸತಿ ಭಕ್ತಿ ಬರುತ್ತೆ, ಕೆಲವು ಸತಿ ಅವ್ರ ಮೇಲೆ ಪ್ರೀತಿ ಉಂಟಾಗುತ್ತೆ, ಕೆಲವು ಸತಿ ವಿನಾಕಾರಣ ದ್ವೇಷ ಉಂಟಾಗುತ್ತೆ, ಕೆಲವು ಸತಿ ತಾತ್ಸಾರ ಉಂಟಾಗುತ್ತೆ. ಹೀಗೆ ಒಬ್ಬರು ಇನ್ನೊಬ್ಬರನ್ನ ನೋಡಿದಾಗ ಅನೇಕ ವಿಧವಾದ ಭಾವನೆಗಳು ಉಂಟಾಗತಕ್ಕಂಥದ್ದು ಲೋಕದಲ್ಲಿ ಕಂಡುಬರುತ್ತೆ. ಅದು ಹೇಗೆ ಅಂತಂದರೆ ಅದು ಪೂರ್ವಾರ್ಜಿತ ಒಂದು ಸಂಬಂಧಗಳು ನಮಗೆ ಈ ಜನ್ಮದಲ್ಲಿ ಆ ರೀತಿಯಾಗಿ ಮಾಡ್ತದೆ. ಸ್ನೇಹವೋ ದ್ವೇಷವೋ ತಾತ್ಸಾರವೋ ಮತ್ಸರವೋ ಇತ್ಯಾದಿಯಾಗಿ ಮಾಡುತ್ತೆ. ನಾರದರನ್ನು ನೋಡಿದ ತಕ್ಷಣ ಇವರಿಗೆ ಇವ್ರು ಯಾರೋ ಮಹಾತ್ಮರು, ಇವರು ನನ್ನ ಕಷ್ಟವನ್ನು ದೂರ ಮಾಡಬಹುದು ಅಂತಕ್ಕಂತಹ ಒಂದು ಭಾವನೆ ಉಂಟಾಗಿ ಶ್ರದ್ಧಾಭಕ್ತಿಯಿಂದ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಬಹುಧಾ ತವ ವಾಕ್ಯೇನ ದುಃಖಶಾಂತಿರ್ಭವಿಷ್ಯತಿ ಯದಾ ಭಾಗ್ಯಂ ಭವೇದ್ ಭೂರಿ ಭವತೋ ದರ್ಶನಂ ತದಾ. ನಿಮ್ಮ ಮಾತಿನಿಂದ ನನ್ನ ದುಃಖವು ಶಾಂತವಾಗಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಮತ್ತು ಡೌಟ್ ಎರಡನ್ನು ಮಿಕ್ಸ್ ಮಾಡಿ ಹೇಳ್ತಾಳೆ. ನೀವು ನೋಡೋಕ್ಕೆ ಮಹಾತ್ಮರ ಥರ ಇದ್ದೀರಾ, ಹಾಗಾಗಿ ನನಗೆ ಆ ದುಃಖ ಶಮನ ಆಗತ್ತೆ ಅಂತ ಒಂದು ಕಾನ್ಫಿಡೆನ್ಸು ಇದೆ, ಡೌಟು ಇದೆ. ಎರಡನ್ನು ಸಮ್ಮಿಶ್ರ ಮಾಡಿ ಹೇಳ್ತಾ ಇದ್ದಾಳೆ. ಮನುಷ್ಯನಿಗೆ ಭಾಗ್ಯ ಒದಗಿದಾಗಲೇ ನಿಮ್ಮ ದರ್ಶನವಾಗುತ್ತದೆ. ಯಾರ್ಯಾರಿಗೆ ಎಷ್ಟೆಷ್ಟು ಋಣ ಇರುತ್ತೋ ಅಷ್ಟೇ ಅಲ್ವಾ. ಎಷ್ಟು ನಮಗೆ ಋಣ ಪ್ರಾಪ್ತಿ ಇರುತ್ತೋ ಅಷ್ಟು ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತೆ. ಅದು ಯಾವುದೇ ಆಗಲಿ. ಪ್ರಾರಬ್ಧ ಅಂತ ಹೇಳ್ತಾರೆ. ಪ್ರಾರಬ್ಧ ಅಂದರೆ ಬರೀ ಕೆಟ್ಟದ್ದು ಅಂತ ತೊಗೊಳ್ಬಾರ್ದು. ನಮಗೆ ಪ್ರಾಪ್ತಿ ಅಂತಕ್ಕಂಥದ್ದು ಎಷ್ಟಿದೆಯೋ ಅಷ್ಟು. ನನಗಿವತ್ತು ಯಾರು ಭೂರಿ ಭೋಜನವನ್ನು ಮಾಡಬೇಕು ಅಂತಕ್ಕಂಥದ್ದೇ ಏನಾದರೂ ನನ್ನ ಪ್ರಾರಬ್ಧದಲ್ಲಿದ್ದರೆ ಇವತ್ತು ಭೂರಿ ಭೋಜನವೇ ಸಿಗತ್ತೆ ನನಗೆ. ಅಥವಾ ಉಪವಾಸ ಇರಬೇಕು ಅಂತ ಇದ್ದರೆ ಅವತ್ತಿನ ದಿವಸ ಉಪವಾಸನೆ, ಮನೇಲಿ ಬೇಕಾದಷ್ಟು ಅಡುಗೆ ಇರ್ಬೋದು, ಇನ್ನೊಂದಿರ್ಬೋದು. ಆದರೆ ಏನೋ ಕಾಲು ಬರುತ್ತೆ ಅಥವಾ ಇನ್ನೆಲ್ಲೋ ಹೋಗಬೇಕಾಗತ್ತೆ, ಉಪವಾಸ ಇರಬೇಕಾಗತ್ತೆ. ಹಾಗಾಗಿ ಮಹಾತ್ಮರ ದರ್ಶನ ಮಾತ್ರದಿಂದಲೇ ನನ್ನ ಪಾಪಗಳು ನಾಶ ಆಗತ್ತೆ ಮತ್ತು ನನ್ನ ಸುಕೃತದಿಂದ ನಿಮ್ಮ ದರ್ಶನ ನನಗೆ ಪ್ರಾಪ್ತಿಯಾಗಿದೆ ಅಂಥೇಳಿ ನಾರದರನ್ನು ಕುರಿತು ಆ ಬಾಲೆ ಅಥವಾ ಆ ಯುವತಿ ಹೇಳ್ತಾ ಇದ್ದಾಳೆ. ನಾರದ ಉವಾಚ ಕಾಸಿತ್ವಂ ಕಾಮೋಚೇ ಮಾನಾದ್ಯಃ ಕಾ ಪದ್ಮಲೋಚನಾಃ ವದ ದೇವಿ ಸವಿಸ್ತಾರಂ ಸ್ವಸ್ಯ ದುಃಖಸ್ಯ ಕಾರಣಂ. ನಾರದರು ಕೇಳ್ತಾ ಇದ್ದಾರೆ ಆ ಯುವತಿಯನ್ನು, ನೀನು ಯಾರು? ಇವರಿಬ್ಬರು ಪುರುಷರು, ನಿನಗೆ ಏನಾಗಬೇಕು? ನಿನ್ನ ಬಳಿಯಲ್ಲಿ
ಕಮಲ ನಯನಯರಾದ ಈ ದೇವಿಯರು ಯಾರು? ನೀ ನನಗೆ ವಿವರವಾಗಿ ನಿನ್ನ ದುಃಖದ ಕಾರಣವನ್ನು ಹೇಳು ಅಂಥೇಳಿ ನಾರದ ಮಹರ್ಷಿಗಳು ಕೇಳ್ತಾ ಇದ್ದಾರೆ. ಅಂದರೆ ಇವಳು ಸಾಮಾನ್ಯ ಸ್ತ್ರೀ ಅಲ್ಲ ಅಂಥೇಳಿ ಈ ಒಂದು ವಿವರಣೆಯಿಂದ ನಮಗೆ ಗೊತ್ತಾಗತ್ತೆ. ಇವಳು ಯಾರೋ ದೇವಲೋಕದ ಸ್ತ್ರೀ ಅಥವಾ ದೇವತೆ ಅಂತಕ್ಕಂಥದ್ದು. ಯಾಕೆಂದರೆ ಯಾರೋ ಸಾಮಾನ್ಯರಿಗೆ ವಿಶೇಷವಾಗಿರ್ತಕ್ಕಂತಹವರು ಬಂದು ಸೇವೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಈಗ ಒಬ್ಬ ಮಿನಿಸ್ಟರ್ ಅಂತಂದರೆ ಅವ್ರ ಕೆಳಗಡೆ IAS ಆಫೀಸರ್ಸ್ ಹೈಲಿ ಎಜುಕೇಟೆಡ್ ಇರ್ತಾರೆ. ಈ ಒಂದು ಪೋಸ್ಟ್ ಹೈ, ಅವ್ರ ಎಜುಕೇಷನ್ ಹೈ, ಹಾಗೆ ಇರುತ್ತೆ. ನಮಗೆ ಸತ್ಸಂಗ ಅಂದಾಗ ಯಾರು ಸಜ್ಜನರು ಅಂತ ನಮಗನ್ಸುತ್ತೋ, ಯಾರು ಸ್ವಲ್ಪ ತಿಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೋ ಅವ್ರ ಜೊತೆ ಹೋಗಿ ಸೇರಬೇಕು ಅಂತ ಅನ್ಸುತ್ತೆ. ಹಾಗೆಯೇ ಅವರವರ ಭಾವನೆಗಳಿಗೆ, ಅವರವರ ಆಲೋಚನೆಗಳಿಗೆ ತಕ್ಕನಾಗಿ ಅಂಥವ್ರನ್ನೇ ಹೋಗಿ ಸೇರಿಕೊಳ್ತಾರೆ ಅಲ್ವಾ? ಹೇಗೆ ದುಂಬಿ ಹೂವನ್ನೇ ಅರ್ಸ್ಕೊಂಡು ಹೋಗುತ್ತೋ, ಅಥವಾ ಜೇನು ಮಕರವಂದವನ್ನೇ ಹೀರತ್ತೋ, ನೊಣ ಎಲ್ಲಿ ಗಾಯ ಇರುತ್ತೋ ಅಲ್ಲೇ ಹೋಗಿ ಕೂತ್ಕೊಳ್ಳುತ್ತೋ, ಹಾಗೆ ಅವರವರ ಮಾನಸಿಕ ಸ್ಥಿತಿ, ಅವರವರ ಅಪೇಕ್ಷೆ, ಅವರವರು ಅದನ್ನೇ ಹುಡ್ಕೊಂಡು ಹೋಗ್ತಾರೆ. ಹಾಗಾಗಿ ಇವಳನ್ನ ಸೇವೆ ಮಾಡ್ತೀರ ಅಂದರೆ ಇವಳು ಉತ್ತಮ ಸ್ತ್ರೀ ಅಥವಾ ದೇವತೆ ಇತ್ಯಾದಿಗಳನ್ನಾಗಿ ನಾವೊಂದು ಕಲ್ಪನೆಯನ್ನು ಮಾಡ್ಕೊಳ್ಬೋದು. ಆಗ ಆ ಯುವತಿ ಹೀಗೆ ಹೇಳ್ತಾ ಇದ್ದಾಳೆ, ಬಾಲೋವಾಚ ಅಹಂ ಭಕ್ತಿರ್ದಿಖ್ಯಾತ ಇಮೌ ಮೇ ತನಯೌ ಮತೌ ಜ್ಞಾನ ವೈರಾಗ್ಯ ನಾಮಾನೌ ಕಾಲಯೋಗೇನ ಜರ್ಜರೌ. ಆ ಯುವತಿ ನಾರದರನ್ನ ಕುರಿತು ಹೇಳ್ತಾ ಇದ್ದಾಳೆ, ನನ್ನ ಹೆಸರು ಭಕ್ತಿ ಅಂಥೇಳಿ. ನಮಗೆ ಶ್ರದ್ಧಾ ಭಕ್ತಿಗಳು ಇರಬೇಕು ಅಂತ ಹೇಳ್ತಾರಲ್ಲ, ಆ ಭಕ್ತಿ ಅಂತಕ್ಕಂತಹ ಆ ದೈವದ ಒಂದು ಸ್ವರೂಪವೇ, ಎಲ್ಲವೂ ದೈವದ ಸ್ವರೂಪವೇ. ಅಷ್ಟದಿಕ್ಪಾಲಕರು ಅಂತ ಹೇಳಿ ಅಥವಾ ಬೇರೆ ಬೇರೆ ಏನೇ ನೀವು ಹೇಳಿದರೂ ಕೂಡ ಎಲ್ಲವೂ ಆ ದೈವದ ಅಂಶವೇ. ಹಾಗಾಗಿ ಈ ಭಕ್ತಿ ಅಂತಕ್ಕಂತಹ ದೇವಿ ಹೇಳ್ತಾ ಇದ್ದಾಳೆ, ನನ್ನ ಹೆಸರು ಭಕ್ತಿ ಅಂಥೇಳಿ. ನನ್ನ ಇವರು ಮಕ್ಕಳಾಗಿದ್ದಾರೆ, ಇವರಿಬ್ಬರು ನನ್ನ ಮಕ್ಕಳು. ಇವರಿಗೆ ಒಬ್ಬನ ಹೆಸರು ಜ್ಞಾನ, ಒಬ್ಬನ ಹೆಸರು ವೈರಾಗ್ಯ ಅಂಥೇಳಿ. ಆದರೆ ಕಾಲದ ಮಹಿಮೆಯಿಂದ ಇವರು ಹೀಗೆ ಜರ್ಜರಿತರಾಗಿದ್ದಾರೆ ಅಂಥೇಳಿ ಹೇಳ್ತಾಳೆ. ಯಾಕೆ ನಮಗೆಲ್ಲರಿಗೂ ಸ್ವಲ್ಪ ಮಟ್ಟಿಗಾದ್ರೂ ಭಕ್ತಿ ಅಂತಕ್ಕಂಥದ್ದು ಎಲ್ಲ ಮನುಷ್ಯನಲ್ಲೂ ಇದ್ದೇ ಇದೆ. ಕಳ್ಳ ಕೂಡ ಕಳ್ತನಕ್ಕೆ ಹೋಗ್ಬೇಕಾದ್ರೆ, ದೇವರೇ ನನಗೆ ಒಳ್ಳೆ ಪದಾರ್ಥಗಳು ಸಿಕ್ಕಲಿ, ನಾನು ಕಳ್ತನ ಮಾಡಿ ಸಿಕ್ಕಾಕೊಳ್ಳದೆ ಇರೋ ಥರ ಮಾಡು ಅಂಥೇಳಿ ಅವನು ಕೂಡ ಪ್ರಾರ್ಥನೆ ಮಾಡ್ತಾನೆ ಅಂಥೇಳಿ ಹೇಳ್ತಾರೆ. ಆದರೆ ನಮಗೆ ಜ್ಞಾನ ಅಂತಕ್ಕಂಥದ್ದು ಉಂಟಾಗಿಲ್ಲ, ವೈರಾಗ್ಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಯಾಕೆ? ಕಲಿಯ ದೋಷ. ಜ್ಞಾನನೇ ಇಲ್ವ ನಮಗೆ ಅಂತ ಹೇಳಿ ಕೋಪ ಮಾಡ್ಕೊಳ್ಳೋದಲ್ಲ, ಜ್ಞಾನ ಇದೆ ನಮಗೆ, ಯಾವುದಾದ್ರದ್ದು ಜ್ಞಾನ ಇದೆ. ಒಂದು ಕಂಪ್ಯೂಟ್ರು ಅಥವಾ ಒಂದು ಮೊಬೈಲು ಆಪ್ರೇಟ್ ಮಾಡಬೇಕಾದ್ರೂ ಅದಕ್ಕೂ ಬೇಕಾಗಿರೋದು ಜ್ಞಾನ. ಒಂದು ಅಡುಗೆ ಮಾಡಬೇಕಾದ್ರೆ, ಒಂದು ಊಟ ಮಾಡಬೇಕಾಗಿರೋದು ಜ್ಞಾನ. ಹೀಗೆ ಒಬ್ಬೊಬ್ಬರನ್ನ ವೃತ್ತಿಯಲ್ಲಿ ಇದ್ದೀರಾ ಅಥವಾ ಮನೆಯಲ್ಲಿ ಇರ್ತಾರೆ ಅಂತಂದರೆ ಅವ್ರು ಜ್ಞಾನ ಇಲ್ಲದೆ ಕೆಲಸ ಮಾಡೋಕ್ಕಾಗ, ಜ್ಞಾನ ಇದೆ. ಇಲ್ಲಿ ಯಾವ ಜ್ಞಾನ ಇಲ್ಲ ಅಂತಂದರೆ ಆ ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಇಲ್ಲ, ನಮಗೆ ವೈರಾಗ್ಯ ಅಂತಕ್ಕಂಥದ್ದು ಉಂಟಾಗಿಲ್ಲ ಅಂಥೇಳಿ ಹೇಳ್ತಾ ಇದ್ದಾಳೆ. ಅಂದರೆ ಈ ಒಂದು ಜ್ಞಾನ ವೈರಾಗ್ಯಗಳು ಜರ್ಜರಿತರಾಗಿದ್ದಾರೆ. ಅಂದರೆ ಕಲಿಯ ಮಹಿಮೆಯಿಂದ ನಮಗೇನಾಗ್ತಾ ಇದೆ, ಜ್ಞಾನ, ಆ ಬ್ರಹ್ಮಜ್ಞಾನದಲ್ಲಿ ನಮಗೆ ಆಸಕ್ತಿ ಉಂಟಾಗೋದು ತುಂಬ ಕಷ್ಟ, ಮತ್ತು ವೈರಾಗ್ಯ ಉಂಟಾಗೋದು ತುಂಬ ಕಷ್ಟ. ಯಾತಕ್ಕೆ ಅಂತಂದರೆ ನಮಗೆ ಜನ್ಮ ಜನ್ಮಾಂತರಗಳಿಂದ ಈ ಒಂದು ನಾನು ನನ್ನದು ಅಂತಕ್ಕಂಥ ಕಾಯಿಲೆ ಎಂಟ್ಕೊಂಡ್ಬಂದ್ಬಿಟ್ಟಿದೆ. ಈ ದೇಹವೇ ನಾನು ಅಂತಕ್ಕಂತಹ ಅಜ್ಞಾನ. ಈ ದೇಹದಲ್ಲಿ ಆತ್ಮ ಇದೆ, ಆ ಆತ್ಮ ಇರೋ ತನಕ ಈ ದೇಹಕ್ಕೆ ಬೆಲೆ ಅಲ್ವಾ? ಅದು ಎಲ್ಲರಿಗೂ ಗೊತ್ತಿದೆ. ಆತ್ಮದಿಂದ ದೇಹ ಬೇರೆ ಆದರೆ ಅಥವಾ ದೇಹದಿಂದ ಆತ್ಮ ಬೇರೆ ಆದರೆ ಅದಕ್ಕೆ ಯಾವುದೇ ಬೆಲೆ ಇಲ್ಲ. ಹಾಗೆ ಇರ್ತಕ್ಕಂತಹ ನಮಗೆ ವೈರಾಗ್ಯ ಅಂತೂ ಖಂಡಿತ ಉಂಟಾಗಿಲ್ಲ ಅಲ್ವಾ? ಹಾಗಾಗಿ ಈ ಜ್ಞಾನ ವೈರಾಗ್ಯ ಅಂತಕ್ಕಂಥದ್ದಿಲ್ಲ. ನಿನ್ನೆ ಸಂಚಿಕೆಯಲ್ಲಿ ಹೇಳಿ ಈ ವಿಚಾರನ, ಅನೇಕ ರೀತಿಯಾದಂತಹ ಪ್ರಭಾವಗಳು, ಒಂದು ಕಾಲ ಪ್ರಭಾವ ಅಥವಾ ನಮ್ಮ ಕರ್ಮಗಳ ಪ್ರಭಾವದಿಂದ ನಮಗೆ
ಸತ್ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದಕ್ಕೆ ಬಿಡೋದಿಲ್ಲ ಪ್ರಾರಬ್ಧ ಅಂತಕ್ಕಂಥದ್ದು. ಹಾಗಾಗಿ ಈ ಜ್ಞಾನ ವೈರಾಗ್ಯಗಳು ಏನಾಗ್ಬಿಟ್ಟಿದೆ, ಆ ತಾಯಿ ತರುಣಿಯಾಗಿದ್ದಾಳೆ, ಮಕ್ಕಳು ವೃದ್ಧರಾಗಿ ಕಾಣ್ತಾ ಇದ್ದಾರೆ. ಅವಳೇನೋ ಸಂತೂರು ಸ್ನಾನ ಮಾಡಿ ಫೇರ್ ಆ್ಯಂಡ್ ಲವ್ಲಿ ಹೆಚ್ಕೊಂಡಿರೋದಲ್ಲ ತರುಣಿಯಾಗಿ. ಆ ಭಕ್ತಿ ಅಂತಕ್ಕಂಥದ್ದು ಹಾಗಿದೆ. ಇವರಿಗೆ ಸರಿಯಾದಂತಹ ಪೋಷಣೆ ಸಿಗದೆ ಇವರು ಜರ್ಜರಿತರಾಗಿದ್ದಾರೆ. ಯಾಕೆ? ಯಾವುದೇ ಒಂದು ಜ್ಞಾನ ಉಳಿಬೇಕಾದ್ರೆ ಬೆಳಿಬೇಕಾದ್ರೆ ಅದಕ್ಕೆ ಪೋಷಕರು ಇರಬೇಕು. ಪೋಷಕರು ಅಂದರೆ ಕಲಿಬೇಕು, ಬೇರೆಯವರು ಕಲಿಸ್ತಾ ಇರಬೇಕು. ಆ ಥರ ಆದಾಗ ಮಾತ್ರ ಅದೇನಾಗುತ್ತೆ, ಉಳ್ಕೊಳ್ಳುತ್ತೆ. ಇಲ್ಲಾಂದರೆ ಹಾಳಾಗತ್ತೆ ಅಲ್ವಾ? ಯಾವುದೇ ವಿಚಾರ ಆದ್ರೆ ಅನಭ್ಯಾಸೆ ವಿಷಂ ವಿದ್ಯಂ, ಅಭ್ಯಾಸ ಏನಂತೂ ಕೌಂತೆಯ ಅಂಥೇಳಿ ಹೇಳ್ತಾರೆ. ಯಾವುದನ್ನ ಅನಭ್ಯಾಸ ಅಂದರೆ ಅಭ್ಯಾಸ ಮಾಡಲ್ವೋ ಅದು ವಿದ್ಯೆ ವಿಷ ಆಗತ್ತೆ, ಅಂದರೆ ಉಪಯೋಗಕ್ಕೆ ಬರೋದಿಲ್ಲ. ಅಭ್ಯಾಸದಿಂದಲೇ ಅದು ಸಾರ್ಥಕ್ಯ ಆಗೋದು ಅಂಥೇಳಿ ಹೇಳ್ತಾರೆ. ಹಾಗೆ ಈ ಕಲಿಗಾಲದಲ್ಲಿ ಏನಾಗಿದೆ, ಜ್ಞಾನ ಅಂತಕ್ಕಂಥದ್ದು, ಬ್ರಹ್ಮಜ್ಞಾನ ಅಂತಕ್ಕಂಥದ್ದು ಅಥವಾ ವಿಶಾಲವಾದಂತಹ ಜ್ಞಾನ ಅಂತಕ್ಕಂಥದ್ದು ಇಲ್ಲದೆ ಸಂಕುಚಿತವಾದ ಜ್ಞಾನದಿಂದ ಮತ್ತು ವೈರಾಗ್ಯ ಅನ್ನೋದು ಇಲ್ಲದೆ ಇರೋದ್ರಿಂದ ಇವರಿಬ್ಬರೂ ಕಾಲದ ಮಹಿಮೆಯಿಂದ ಜರ್ಜರಿತರಾಗಿದ್ದಾರೆ, ವೃದ್ಧರಾಗಿ ಕಾಣ್ತಾ ಇದ್ದಾರೆ ಅಂಥೇಳಿ ಆ ಭಕ್ತಿದೇವಿ ಹೇಳ್ತಾ ಇದ್ದಾಳೆ ನಾರದರಿಗೆ. ಮುಂದೆ ಹೀಗೆ ಹೇಳ್ತಾ ಇದ್ದಾರೆ, ಗಂಗಾದ್ಯಾಹ ಸರಿತಶ್ಚೇಮ ಮುತ್ಸೇವಾರ್ಥಂ ಸಮಾಗತಾಃ ತಥಾಪಿ ಅಚಮೇ ಶ್ರೇಯಃ ಸೇವಿತಾಯ ಸುರೈರಪಿ. ಈ ದೇವಿಯರು ಗಂಗಾದಿ ನದಿಗಳು, ಇವರೆಲ್ಲರೂ ಸೇವೆ ಮಾಡಲೆಂದು ಬಂದಿರುವುದು ನನಗೆ ಸಾಕ್ಷಾತ್ ದೇವಿಯರಿಂದ ಸೇವಿತಳಾಗಿದ್ದರೂ ನನಗೆ ಸುಖ ಶಾಂತಿ ಅನ್ನೋದು ಇಲ್ಲ ಅಂತ ಹೇಳ್ತಾರೆ. ಗಂಗಾದ್ಯಾಹ ಸರಿತಶ್ಚ ಇಮಾ ಮತ್ಸೇವಾರ್ಥಂ ಸಮಾಗತಾಃ. ಯಾರು ಬಂದಿರೋದು ಸೇವೆ ಮಾಡೋದಕ್ಕೆ ಆರ್ಡಿನರಿ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಗಂಗಾದಿ ದೇವತೆಗಳು. ಅಂದರೆ ನಾವು ಗಂಗಾ ಸ್ನಾನವನ್ನು ಮಾಡೋದ್ರಿಂದನೇ ಪುಣ್ಯ ಅಂತ ನಾವು ಅಂದ್ಕೊಂಡಿದ್ದಾರೆ. ಆ ಗಂಗಾದೇವಿ ಮತ್ತು ಇತರ ಅನೇಕ ನದಿಗಳು ಶರೀರವನ್ನು ಹೊಂದಿ ಈ ಭಕ್ತಿ ಅನ್ನೋ ದೇವಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಭಕ್ತಿಯ ಮಹಿಮೆ ಎಷ್ಟು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಗಂಗಾ ಸ್ನಾನದಿಂದಲೇ ಪಾಪನಾಶ ಅಂತ ಹೇಳ್ತಾರೆ ಅಂದರೆ ಆ ಗಂಗಾದೇವಿಯೇ ಸೇವೆ ಮಾಡ್ತಾಳೆ ಅಂದರೆ ಆ ಭಕ್ತಿ ಅಂತಕ್ಕಂಥದ್ದು ನಮ್ಮಲ್ಲಿ ನಿಜವಾಗಲೂ ಉಂಟಾಯಿತು ಅಂತಂದರೆ ನಮಗೆ ಎಂಥ ಫಲವನ್ನು ಹೊಂದಬಹುದು ಅಂತಕ್ಕಂಥದ್ದು ನಾವು ಈ ಒಂದು ಶ್ಲೋಕದಿಂದ ಚಿಂತನೆಯನ್ನು ಮಾಡಬೇಕು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಅಂಥ ನದಿಗಳೇ ಸೇವೆ ಮಾಡ್ತಾಯಿದ್ರು ನನಗೆ ಸುಖ ಶಾಂತಿ ನೆಮ್ಮದಿ ಯಾವುದೂ ಇಲ್ಲ ಅಂತ ಹೇಳಿ ನಾವು ಅದನ್ನು ನಮ್ಮ ಲೌಕಿಕ ಜೀವನಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಅಥವಾ ಅದನ್ನು ನಾವು ಲೌಕಿಕ ಜೀವನದಲ್ಲಿ ನೋಡಿದ್ರೆ, ಲೌಕಿಕವಾಗಿ ನೋಡಿದ್ರೆ ನಿಮಗೆ ಎಷ್ಟೇ ದುಡ್ಡಿರ್ಬೋದು, ಎಷ್ಟೇ ಆಸ್ತಿಗಳು ಮಾಡ್ಕೊಂಡಿರ್ಬೋದು, ಧನ ಕನಕ ವಸ್ತು ವಾಹನಗಳು ಎಲ್ಲವೂ ಇದ್ದರೂ ಕೂಡ ಅದನ್ನು ಅನುಭವಿಸೋದಕ್ಕೆ ನಮ್ಮಲ್ಲಿ ಚೇತನ ಇರಬೇಕು. ಆ ಚೈತನ್ಯ ಇದ್ದರೆ ತಾನೇ ಅನುಭವಿಸೋಕ್ಕಾಗೋದು. ಅದಿಲ್ಲ ಅಂದರೆ ಏನು ಉಪಯೋಗ ಇಲ್ಲ. ಹಾಗೆಯೇ ನಮಗೆ ಸಿಗ್ತಕ್ಕಂತಹ ಗಂಡನೋ ಹೆಂಡತಿನೋ ಮಕ್ಕಳೋ ಇವರುಗಳು ಕೂಡ ಸರಿಯಾಗಿರ್ತಕ್ಕಂಥವ್ರು ಸಿಕ್ಕಿದ್ರೆ ಮಾತ್ರ ಅದು ಸಾರ್ಥಕ್ಯ, ಇಲ್ಲದೇ ಇದ್ರೆ ಸಾರ್ಥಕ ಆಗೋದಿಲ್ಲ ಅಲ್ವಾ? ಋಣಾನುಬಂಧ ರೂಪೇಣ ಪಶುಪತಿ ಸುತ ಆಲಯ ಅಂಥೇಳಿ. ಹಾಗಾಗಿ ನಾವು ಮಾಡತಕ್ಕಂತಹ ಕರ್ಮಗಳಿಗೆ ಅನುಸಾರವಾಗಿ ಆ ಋಣ ಅಂತಕ್ಕಂಥದ್ದು ಉಂಟಾಗುತ್ತೆ. ಆ ಋಣದಿಂದ ನಮಗೆ ಸಂಬಂಧಗಳು ಉಂಟಾಗುತ್ತದೆ. ಆ ಸಂಬಂಧದಿಂದ ನಮಗೆ ಸುಖ ಸಂತೋಷಗಳು ಉಂಟಾಗ್ತದೆ. ಗಂಗಾದಿ ನದಿಗಳೇ ಸೇವೆ ಮಾಡ್ತಿದ್ರು ಸುಖ ಶಾಂತಿ ಇಲ್ಲ ಅಂತಂದರೆ ಈ ಕಲಿಕಾಲದಲ್ಲಿ ಭಕ್ತಿಗೆ ಎಷ್ಟು ಹೊಡೆತ ಬಿದ್ದಿದೆ, ಜ್ಞಾನ ವೈರಾಗ್ಯ ಅದಕ್ಕಿಂತ ಇನ್ನೂ ಹೊಡೆತ ಬಿದ್ದಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಭಾಗವತವನ್ನು ಯಾಕೆ ಕೇಳಬೇಕು, ಭಗವದ್ಗೀತೆ ಯಾಕೆ ಕೇಳಬೇಕು ಅಂತಂದರೆ ಸದಾ ನಾವು ಕರ್ಮವನ್ನು ಮಾಡಬೇಕಾದ್ರೆ ಎಚ್ಚರಿಕೆ ಕೊಡುತ್ತೆ. ಸುಮ್ಮನೆ ಕತೆ ಉತ್ತರ ಓದಿ ಬಿಟ್ಬಿಡೋದಲ್ಲ. ಅದನ್ನು ಸರಿಯಾದ ರೀತಿ ಅರ್ಥ ಮಾಡಿಕೊಂಡು ಸರಿಯಾಗಿ ಅನುಷ್ಠಾನವನ್ನು ಮಾಡಿದಾಗ ಮಾತ್ರ ಈ ಭಾಗವತ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಯಾವುದೇ ಓದಿದ್ರೂ ಕೂಡ ನೀವು
ಸದಾ ಎಚ್ಚರಿಕೆ ಮಾಡೋದು ಯಾವುದು? ನಿಮ್ಮ ಕರ್ಮವನ್ನು ಮಾಡಬೇಕಾದ್ರೆ ನೀವು ಸದಾ ಎಚ್ಚರವಾಗಿರಬೇಕು, ಸತ್ಕರ್ಮಗಳನ್ನೇ ಮಾಡಿ ಅಂಥೇಳಿ. ಅದಕ್ಕೋಸ್ಕರ ಇದು ಮಾಹಾತ್ಮ್ಯ ಹೆಚ್ಚು. ಈ ರೀತಿಯಾಗಿ ಹೇಳ್ತಾ ಮುಂದೆ ಹೇಳ್ತಾಳೆ, ಇದಾನಿಂ ಶೃಣುಮದ್ವಾರ್ತಂ ಸಚಿತ್ವಸ್ತ್ವಂ ತಪೋಧನ ವಾರ್ತಾ ಮೇ ವಿತತಾಪ್ಯಸ್ಥಿತಾಂ ಶುತ್ವಾ ಸುಖಮಾವಹ. ನಾನು ಎಲ್ಲಿ ಹುಟ್ಟಿದೆ ಏನು ಅಂತ ಹೇಳ್ತೀನಿ, ಅದನ್ನು ಕೇಳಿಸ್ಕೋ ದಯವಿಟ್ಟು ಅಂಥೇಳಿ ಹೇಳ್ತಾ ಇದ್ದಾಳೆ. ಉತ್ಪನ್ನ ದ್ರವಿಡೆ ಸಾಹಂ ವೃದ್ಧಿಂ ಕರ್ನಾಟಕೆ ಗತ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂ ಗತ. ನಾನು ದ್ರವಿಡ ದೇಶದಲ್ಲಿ ಹುಟ್ಟಿದೆ ಅಂದರೆ ತಮಿಳುನಾಡು, ಕರ್ನಾಟಕದಲ್ಲಿ ಬೆಳೆದೆ, ಮಹಾರಾಷ್ಟ್ರದ ಕೆಲವೆಡೆ ಸಮ್ಮಾನಿತಳಾದೆ, ಆದರೆ ಗುಜರಾತಿನಲ್ಲಿ ನನಗೆ ವೃದ್ಧಾಪ್ಯವು ಆವರಿಸಿತು ಅಂಥೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಇದಕ್ಕೆ ಗೌರವ ಇದೆ ಅಂತಕ್ಕಂಥದ್ದು ನಮಗೆ ಈ ಒಂದು ಶ್ಲೋಕದಿಂದ ಗೊತ್ತಾಗ್ತಾ ಇದೆ. ತತ್ರ ಘೋರ ಕಲೇರ್ಯೋಗ್ ಗಾತ್ಪಖಂಡೈ ಖಂಡಿತಾಂಗಕ ದುರ್ಬಲಾಹಂ ಜರಂ ಯಾದ ಪುತ್ರಾಭ್ಯಾಂ ಸಹ ಮಂದತಾಂ. ತತ್ರ ಘೋರ ಕಲೇರ್ಯೋಗಾತ್, ಈ ಘೋರವಾಗಿರ್ತಕ್ಕಂತಹ ಕಲಿಯ ಪ್ರಭಾವದಿಂದ ಏನಾಗಿದೆ, ಪಾಷಂಡಿಗಳು ಅಂದರೆ ಈ ಧರ್ಮದ್ವೇಷಿಗಳು ನನ್ನ ಅಂಗಭಂಗವನ್ನು ಮಾಡಿಬಿಟ್ಟಿದ್ದಾರೆ. ಅನೇಕ ಕಾಲದವರೆಗೂ ಈ ಅವಸ್ಥೆಯಲ್ಲೇ ಇದ್ದ ಕಾರಣ ನಾನು ಪುತ್ರರಿಂದ ದುರ್ಬಲಳಾಗಿ ನಿಸ್ತೇಜಳಾಗಿ ಹೋದೆ ಅಂಥೇಳಿ ಹೇಳ್ತಾರೆ. ಯಾವಾಗ ನಮಗೆ ಈ ಪಾಶ್ಚಿಮಾತ್ಯ ಶೈಲಿ ಅಂತಕ್ಕಂಥದ್ದು ಆಕರ್ಷಿತರಾದವೋ ನಾವು, ಅವಾಗೇನಾಯಿತು, ನಮ್ಮ ಸನಾತನ ಧರ್ಮದ ಮೇಲೆ ನಮಗೆ ಆಸಕ್ತಿ ಕಡಿಮೆ ಆಯಿತು. ಯಾವಾಗ ಆಸಕ್ತಿ ಕಡಿಮೆ ಆಯಿತು ಅಂತಂದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಅಲ್ವಾ. ಆ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಯಾವುದೇ ಒಂದು ವಸ್ತು, ವ್ಯಕ್ತಿ, ವಿಷಯ ಆದರೂ ಹಾಳಾಗತ್ತೆ. ನೀವು ಕೆಲವು ವ್ಯಕ್ತಿಗಳ ಜೊತೆ ಅಂದರೆ ಒಬ್ಬರು ಜೊತೆ ಇನ್ನೊಬ್ಬರು ಸಂಪರ್ಕಕ್ಕೆ ಬರದೇ ಹೋಯ್ತು ಅಂತಂದರೆ ಏನಾಗುತ್ತೆ, ಆವಾಗ ಆ ಸಂಬಂಧಗಳು ನಿಧಾನವಾಗಿ ಮರ್ತೋಗುತ್ತೆ. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ. ಯಾವಾಗ ಕಾಂಟ್ಯಾಕ್ಟಲ್ಲಿ ಇದ್ದರೆ ಮಾತ್ರ ನಿಮಗೆ ಆ ಸಂಪರ್ಕ ಇರುತ್ತೆ, ಇಲ್ಲಾಂದರೆ ಹೊರಟೋಗುತ್ತೆ. ಹಾಗೆ ವಸ್ತುಗಳನ್ನು ಉಪಯೋಗಿಸದೇ ಇದ್ದರೆ ಅದು ಇಟ್ಟು ಹಾಳಾಗುತ್ತೆ. ವಾಹನ ಆಗಲಿ, ವಸ್ತು ಆಗಲಿ, ವಿಷಯಗಳು ಅಷ್ಟೇ. ಅದನ್ನು ಪುನಃ ಚಿಂತನೆ ಮಾಡದೇ ಇದ್ದರೆ, ಅದನ್ನು ಬೇರೆ ಜೊತೆ ಚಿಂತನೆ ಮಾಡೋದು, ಹಂಚ್ಕೊಳ್ಳೋದು ಮಾಡದೇ ಇತ್ತು ಅಂದರೆ ಅದು ಕೂಡ ಹಾಳಾಗತ್ತೆ. ಹಾಗೆ ಈ ಕಲಿಯ ಪ್ರಭಾವದಿಂದ ನಾನು ಜರ್ಜರಿತರಾಗಿದ್ದೇನೆ ಮತ್ತು ನನ್ನ ಮಕ್ಕಳು ಈ ರೀತಿ ವೃದ್ಧಾಪ್ಯವನ್ನು ಅನುಭವಿಸೋ ರೀತಿಯಲ್ಲಿ ಆಗಿದೆ ಅಂಥೇಳಿ ಅವಳ ತನ್ನ ದುಃಖವನ್ನು ನಾರದ ಮಹರ್ಷಿಗಳ ಮುಂದೆ ಹೇಳ್ತಾ ಇದ್ದಾಳೆ. ವೃಂದಾವನಂ ಮನಃಪ್ರಾಪ್ಯ ನವೀನೇವ ಸ್ವರೂಪಿಣಿ ಜಾತಾಹಂ ಯುವತಿ ಸಮ್ಯಕ್ ಪ್ರೇಷ್ಠರೂಪಾದು ಸಾಂಪ್ರತಂ. ಆದರೆ ಎದುರಿಗೆ ಬಿದ್ದಿರೋ ಇವರಿಬ್ಬರು ನನ್ನ ಪುತ್ರರಿಬ್ಬರು ಬಳಲಿ ದುಃಖಿತರಾಗಿದ್ದಾರೆ. ಈಗ ನಾನು ಈ ಸ್ಥಾನವನ್ನು ಬಿಟ್ಟು ಬೇರೆಲ್ಲಾದರೂ ಹೋಗಲು ಬಯಸ್ತಾ ಇದ್ದೀನಿ ಅಂಥೇಳಿ ಹೇಳ್ತಾ ಇದ್ದಾಳೆ. ಇಮೌತು ಸಹಿತಾವತ್ರ ಸುತೋ ಮೇ ಕ್ಲಿಶ್ಯತ ಶ್ರಮಾತ್ ಇದಂ ಸ್ಥಾನಂ ಪ್ರತ್ಯಜ್ಯ ವಿದೇಶಂ ಗಮ್ಯತೆ ಮಯಾ ಜರಠತ್ವಂ ಸಮಾಯಾತೋ ತೇನ ದುಃಖೇನ ದುಃಖಿತ ಸಾಹಂ ತು ತರುಣಿ ಕಸ್ಮಾತ್ ಸುತೋ ವೃದ್ಧಾ ವಿಮೌ ಕುತಃ. ಆದರೆ ಈ ಎದುರುಗಡೆ ಈ ಬಿದ್ದೋಗಿರೋ ಈ ಎರಡು ಮಕ್ಕಳು ಕರ್ಕೊಂಡು ನಾನು ಹೇಗೆ ಹೋಗೋದು ಅಂತಕ್ಕಂಥದ್ದು ಯೋಚನೆ ಮಾಡ್ತಾಯಿದ್ದೀನಿ. ಇವರು ಮುದುಕರಾಗ್ಬಿಟ್ಟಿದ್ದಾರೆ, ನಾನು ತರುಣಿಯಾಗಿದ್ದು, ಇವರಿಬ್ಬರು ಮುದುಕರು ಯಾಕಾಗಿದ್ದಾರೆ ಅಂಥೇಳಿ ಯೋಚನೆ ಆಗಿದೆ. ಯಾಕೆ ಅಂದರೆ ಅವರಿಬ್ಬರಿಗೂ ಕೂಡ ಒಂದು ಪಾಲನೆ ಪೋಷಣೆ ಏನೂ ಸಿಕ್ಕಿಲ್ಲ. ಹಾಗಾಗಿ ಅವರಿಬ್ಬರೂ ಆ ರೀತಿಯಾಗಿ ಆಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ನಾನು ಬೇರೆ ಕಡೆ ಹೋಗಬೇಕು ಅಂತ ಇದ್ರೂ ಕೂಡ ಇವ್ರನ್ನ ಕರ್ಕೊಂಡು ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ.
ತ್ರಯಾಣಾಂ ಸಹಚಾರಿತ್ವ ದ್ವೈಪರಿತ್ಯಂ ಕುತಸ್ಥಿತಂ ಘಟತೆ ಜರಠಾ ಮಾತಾ ತರುಣೋ ತನಯಾವಿತಿ. ನಾವು 3 ಜನನು ಜೊತೆಯಾಗಿ ಇರೋರು, ಆದರೂ ಹೀಗೆ ವಿಪರೀತ ಬೇಕೆ? ತಾಯಿ ವೃದ್ಧಳಾಗಿದ್ದು ಪುತ್ರರು ತರುಣರಾಗಬೇಕಾಗಿತ್ತು. ಲೋಕದಲ್ಲಿ ಹಾಗೆ ಅಲ್ವಾ? ಅದು ತಾಯಿ ಹುಟ್ಟಿ ಆಮೇಲೆ ಆ ತಾಯಿಯ ಗರ್ಭದಲ್ಲಿ ಮಕ್ಕಳು ಹುಟ್ಟೋದು ಲೋಕದಲ್ಲಿ ಕಂಡುಬರುತ್ತೆ. ಆದರೆ ತಾಯಿಯೇ ವೃದ್ಧಳಾಗಿ ಮಕ್ಕಳೇ ಮುದುಕರಾಗಿರೋದು ಇದು ಹೇಗೆ ವಿಚಿತ್ರ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾಯಿದ್ದಾಳೆ. ಆವಾಗಲೇ ಹೇಳಿದಾಗೆ ಆ ಭಕ್ತಿ ಅಂತಕ್ಕಂಥದ್ದನ್ನಾದರೂ ಸ್ವಲ್ಪನಾದರೂ ಜನಗಳಲ್ಲಿ ಉಳ್ಕೊಂಡಿದೆ, ಅದಕ್ಕೆ ಪಾಲನೆ ಪೋಷಣೆ ಆಗ್ತಾ ಇದೆ. ಹಾಗಾಗಿ ಅವಳು ವೃದ್ಧಳಾಗಿದ್ದಾಳೆ. ನಮಗೆ ಜ್ಞಾನ ಅನ್ನೋದು ಉಂಟಾಗಿಲ್ಲ, ವೈರಾಗ್ಯ ಅನ್ನೋದು ಉಂಟಾಗಿಲ್ಲ. ಹಾಗಾಗಿ ಅದಕ್ಕೆ ಯಾವುದೇ ಪಾಲನೆ ಪೋಷಣೆ ಇಲ್ಲದೇ ಇರೋದ್ರಿಂದ ಅದು ತನ್ನ ಯೌವನವನ್ನು ಕಳ್ಕೊಂಡಿದೆ. ಅಥವಾ ಆ ಒಂದು ಏನು ಗಟ್ಟಿಯಾಗಿರಬೇಕಾಗಿತ್ತೋ, ಯೌವನ ಅಂತಂದರೆ ಆ ಒಂದು ದೇಹ ದಾರ್ಢ್ಯತೆ, ಗಟ್ಟಿತನ, ಕೆಲಸವನ್ನು ಮಾಡೋದಕ್ಕೆ ದಾರ್ಷ್ಟ್ಯ ಎಲ್ಲ ಇರಬೇಕಾಗಿತ್ತೋ ಅದು ಇಲ್ಲದೇ ಇರೋ ಥರ ಆಗೋಗ್ಬಿಟ್ಟಿದೆ ಅಂಥೇಳಿ ಅಲ್ವಾ? ಮನುಷ್ಯನಿಗೆ ಹೇಗೆ ಊಟ ಇಲ್ಲದೆ ಜೀವನ ಮಾಡೋಕ್ಕೆ ಆಗಲ್ಲ, ಅದೇ ರೀತಿಯಾಗಿ ಯಾವಾಗ ನಮಗೆ ಒಂದು ಪಾಲನೆ ಇರೋದಿಲ್ಲ ಆಗ ಏನಾಗತ್ತೆ ಇಲ್ಲಿ ಆಗಿದೆ ಅಂಥೇಳಿ ಹೇಳ್ತಾರೆ. ಅತಃ ಶೋಚಾಮಿ ಚ ಆತ್ಮಾನಂ ವಿಸ್ಮಯಿಷ್ಟ ಮಾನಸ ವದ ಯೋಗನಿಧೇ ಧೀಮಾನ್ ಕಾರಣಂ ಜಾತಂ ಕಿಂ ಭವೇತ್. ಈ ಒಂದು ರೀತಿ ಆಗೋದಕ್ಕೆ ಏನಾಯಿತು ಅಂಥೇಳಿ ನನಗೆ ಬಹಳ ಆಶ್ಚರ್ಯ ಆಗಿದೆ. ಈ ಒಂದು ಅವಸ್ಥೆ ಕುರಿತು ನಾನು ಚಿಂತನೆ ಮಾಡ್ತಾ ಇದ್ದೀನಿ, ಶೋಕ ಪಡ್ತಾ ಇದ್ದೀನಿ. ನೀವು ಪರಮ ಬುದ್ಧಿಶಾಲಿಗಳು, ಯೋಗ ನಿಧಿಗಳು ಆಗಿದ್ದೀರಾ, ಅದಕ್ಕೆ ಕಾರಣ ಏನು ಅಂತ ನೀವೇ ಹೇಳಿ ಅಂಥೇಳಿ ನಾರದರನ್ನ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಆಗ ನಾರದ ಮಹರ್ಷಿಗಳು ಹೀಗೆ ಹೇಳ್ತಾ ಇದ್ದಾರೆ. ನಾರದ ಉವಾಚ ಜ್ಞಾನೇನ ಆತ್ಮನೇ ಪಶ್ಯಾಮಿ ಸರ್ವಮೇತತ್ವಾನಘೇ ನ ವಿಷಾದಸ್ತ್ವಯಾ ಕಾರ್ಯೋ ಹರಿಹಿ ಕ್ಷಂತೆ ಕರಿಷ್ಯತಿ. ಹೇ ಸಾಧ್ವಿ, ನಾನು ನನ್ನ ಹೃದಯದಲ್ಲಿ ಜ್ಞಾನ ದೃಷ್ಟಿಯಿಂದ ನಿನ್ನ ಎಲ್ಲ ದುಃಖದ ಕಾರಣವನ್ನು ನೋಡ್ತಾ ಇದ್ದೀನಿ. ಏಕೆಂದರೆ ಅವರು ಮಹಾತ್ಮರು, ತ್ರಿಕಾಲ ಜ್ಞಾನಿಗಳು, ಅವ್ರಿಗೆಲ್ಲವೂ ಗೊತ್ತಿದ್ರೂ ಕೂಡ ಲೌಕಿಕದಲ್ಲಿ ನಮಗೆ ಅರ್ಥವನ್ನು ಮಾಡಿಸೋದಕ್ಕೋಸ್ಕರ ಏನೇನಾಯಿತು ಅಂಥೇಳಿ ಪ್ರಶ್ನೆಯನ್ನು ಮಾಡಿ ವಿಚಾರವನ್ನು ತಿಳಿಸ್ಬೇಕಲ್ಲ. ಹಾಗಾಗಿ ತಿಳಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ನನ್ನ ಜ್ಞಾನದೃಷ್ಟಿಯಿಂದ ನೋಡಿ ಹೇಳ್ತಾ ಇದ್ದೀನಿ, ನಿನಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ, ವಿಷಾದ ಬೇಡ. ಆ ಶ್ರೀಹರಿಯು ನಿನ್ನ ಕಲ್ಯಾಣವನ್ನು ಉಂಟು ಮಾಡ್ತಾನೆ ಅಂಥೇಳಿ ಅವಳಿಗೆ ಒಂದು ಅಭಯವನ್ನು ಕೊಡ್ತಾ ಇದ್ದಾರೆ. ಮುಂದೆ ಸೂತ ಮಹಾಮುನಿಗಳು ಹೀಗೆ ಹೇಳ್ತಾ ಇದ್ದಾರೆ. ಸೂತ ಉವಾಚ ಕ್ಷಣಮಾತ್ರೇಣ ತಜ್ಞಾತ್ವಾ ವಾಕ್ಯಮೂಚೆ ಮುನೀಶ್ವರಃ. ಈ ಒಂದು ಮಾತನ್ನು ಕೇಳಿದ ತಕ್ಷಣ, ನಾರದರಿಂದ ಕೇಳಿದ ತಕ್ಷಣ ಅವಳಿಗೆ ಬಹಳ ಒಂದು ಸಮಾಧಾನ ಆಯಿತು. ನಾರದರು ಹೇಳ್ತಾರೆ ಮತ್ತೆ, ಶೃಣುಷ್ವ ವಹಿತಾ ಬಾಲೆ ಗೋಯಂ ದಾರುಣಃ ಕಲಿಹಿ ತೇನ ಲುಪ್ತ ಸದಾಚಾರೋ ಯೋಗ ಮಾರ್ಗಸ್ತಪಾಂಸಿ ಚ. ಹೇ ದೇವಿ, ನೀನು ಎಚ್ಚರಿಕೆಯಿಂದ ನಾನು ಹೇಳ್ತಕ್ಕಂಥ ಮಾತುಗಳನ್ನು ಕೇಳು. ಇದು ದಾರುಣವಾದ ಕಲಿಯುಗವಾಗಿದೆ ಅಂತ ಹೇಳಿ ಆಗಲೇ ಹೇಳಿದ್ರು ನಾರದ ಮಹರ್ಷಿಗಳು. ಯಾಕೆ ಇಲ್ಲಿ ಧರ್ಮಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕಲಿಗಾಲದ ಪ್ರಭಾವದಿಂದ ಕಡಿಮೆ. ಹಾಗಾಗಿ ನೀನು ಆ ಕಲಿಯ ಮಹಿಮೆಯಿಂದ ಈ ರೀತಿಯಾಗಿರೋದ್ರಿಂದ ಇಲ್ಲಿ ಸತ್ಪುರುಷರೇನಾಗಿದ್ದಾರೆ, ದುಃಖದಿಂದ ಒದ್ದಾಡ್ತಾ ಇದ್ದಾರೆ, ಮ್ಲಾನರಾಗಿದ್ದಾರೆ, ಅವರು ಕಳೆಗುಂದಿದ್ದಾರೆ, ದುಷ್ಟರು ಸುಖಿಗಳಾಗಿದ್ದಾರೆ. ಇಂತಹ ಕಾಲದಲ್ಲಿ ಬುದ್ಧಿವಂತರಾದವರು ಧೈರ್ಯದಿಂದ ಯಾರಿರ್ತಾರೆ ಆ ಪುರುಷರೇ ಜ್ಞಾನಿಗಳು ಅಥವಾ ಪಂಡಿತರು ಅಂಥೇಳಿ ಹೇಳ್ತಾ ಇದ್ದಾರೆ. ಜನಾಘ ಸುರಾಯಂತೆ ಶಾಠ್ಯ ದುಷ್ಕರ್ಮಕಾರಿಣಃ ಇಹ ಸಂತೋ ವಿಷೀದಂತೆ ಪ್ರಹೃಷ್ಯಂತೆ ಸಾಧವಃ ದತ್ತೇ ಧೈರ್ಯಂತು ಯೋ ಧೀಮನ್ ಸಧೀರಃ ಪಂಡಿತೋಥವಾ. ಯಾರು ಧೈರ್ಯಶಾಲಿಗಳಾಗಿ ಈ ಒಂದು ಕಲಿಗಾಲವನ್ನು ಹಿಮ್ಮೆಟ್ಟಿಸೋದಕ್ಕೆ ಅಥವಾ
ಧೈರ್ಯವಾಗಿ ಇರ್ತಾರೋ, ಈ ಕಷ್ಟ ಶೋಕಗಳನ್ನು ತಡ್ಕೊಂಡು ಆ ಭಕ್ತಿಯಲ್ಲಿ ಅಥವಾ ಆ ಪರಮಾತ್ಮನಲ್ಲಿ ಯಾರು ಶರಣಾಗತಿಯನ್ನು ಹೊಂತಾರೋ ಅಂಥವರೇ ಪಂಡಿತರು, ಧೀಮಂತರು ಅಂತ ಹೇಳ್ತಾ ಇದ್ದಾರೆ. ಅಸ್ತೃಶಾನ್ಯವಲೋಕ್ಯೇಯಂ ಶೇಷ ಭಾರಕರಿ ಧರಾ ವರ್ಷೆ ವರ್ಷೆ ಕ್ರಮಾಜ್ಜಾತ ಮಂಗಲಾನ್ನ ವಿದೃಶ್ಯತೆ. ಈಗ ಏನಾಗಿದೆ, ಈ ಭೂಲೋಕ ಭಾರ ಆಗ್ತಾ ಇದೆ. ಧರ ವರ್ಷೆ ವರ್ಷೆ ಕ್ರಮಾಜ್ಜಾತ. ಇಲ್ಲಿ ಯಾವುದರಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇಲ್ಲ. ಸರಿಯಾಗಿ ಮಳೆಗಳಾಗ್ತಾ ಇಲ್ಲ, ಎಲ್ಲ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾಗಿ ನತ್ವಾಮಪಿ ಸುತೈ ಸಾಕಂ ಕೋ ಅಪಿ ಪಶ್ಯತಿ ಸಾಂಪ್ರತಂ ಉಪೇಕ್ಷಿತ ಅನುರಾಗಾಂಧೈಃ ಜರ್ಜರತ್ವೇನ ಸಂಸ್ಥಿತಾಃ. ಅನುರಾಗಾಂಧೈಃ, ಅನುರಾಗದ ಅಂಧತ್ವದಿಂದ. ಅನುರಾಗ ಅಂತಕ್ಕಂತಹ ಅಂಧತ್ವ ಏನು ಮಾಡಿಬಿಟ್ಟಿದೆ, ಈ ಜೀವಿಗಳಿಂದ ಉಪೇಕ್ಷಿತರಾಗಿದ್ದಾರೆ. ಯಾರು? ಜ್ಞಾನ ವೈರಾಗ್ಯ ಅಂತಕ್ಕಂಥದ್ದು ಮತ್ತು ಭಕ್ತಿ ಅಂತಕ್ಕಂಥದ್ದು. ಅನುರಾಗ ಯಾವುದ್ರ ಮೇಲಿದೆ ಈ ಕಲಿಕಾಲದಲ್ಲಿ ಅಂದರೆ, ಕೇವಲ ಪುತ್ರ, ಮಿತ್ರ, ಬಾಂಧವ. ಅದು ಕೂಡ ಹೇಳಬೇಕು ಅಂದರೆ ಯಾರ ಮೇಲೂ ನಿಜವಾದಂತಹ ವ್ಯಾಮೋಹ ಇಲ್ಲ ಯಾರಿಗೂ. ಆದರೆ ಮಾತುಕಾಗಿ ಹೇಳ್ತಾರೆ, ಯಾವುದ್ರ ಮೇಲೆ ವ್ಯಾಮೋಹ ಇದೆ ಅಂತಂದರೆ ಹೆಂಡತಿ ಮಕ್ಕಳ ಮೇಲೆ, ಬಂಧುಗಳ ಮೇಲೆ ವ್ಯಾಮೋಹ ಇದೆ ಅಂಥೇಳಿ. ಈಗಿನ ಕಾಲದಲ್ಲಿ ಅದು ಕೂಡ ಇಲ್ಲ ಅಲ್ವಾ? ಎಲ್ಲ ಯೂಸ್ ಆ್ಯಂಡ್ ಥ್ರೋ ಬಂದ್ಬಿಟ್ಟಿರೋದ್ರಿಂದ ಮನುಷ್ಯರು ಏನು ಮಾಡಿದ್ದಾರೆ, ಯೂಸ್ ಆ್ಯಂಡ್ ಥ್ರೋ. ಇನ್ನು ಯಾವಾಗ ಬೇಕೋ ಅದನ್ನು ಉಪಯೋಗಿಸ್ಕೊಳ್ಳೋದು, ಯಾವಾಗ ಬೇಡವಾಗುವಾಗ ದೂರ ಹಾಕೋದು. ಈ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ, ಲೋಕದಲ್ಲಿ ಕಂಡು ಬರ್ತಾ ಇದೆ. ಮಾತು ಕೇಳೋದೇನು ಅಂತಂದರೆ, ಅವನಿಗೆ ಹೆಂಡತಿ ಮಕ್ಕಳೇ ದೊಡ್ಡದು ಅಥವಾ ಗಂಡ ಮಕ್ಕಳೇ ದೊಡ್ಡದು ಅನ್ನೋ ಥರದಲ್ಲಿ ಮಾತಾಡ್ತಾರೆ. ಯಾತಕ್ಕೆ ಅಂದರೆ ಕಲಿಕಾಲದ ಮಹಾತ್ಮೆ ಆ ಥರ ಇದೆ. ಜನ ಅಂಧರಾಗಿದ್ದಾರೆ. ಆ ಅಂಧಕಾರದಲ್ಲಿ ಮುಳುಗಿ ಬೇರೆ ಎಲ್ಲವನ್ನೂ ಕೂಡ ಬಿಟ್ಟಿದ್ದಾರೆ. ಯಾವುದನ್ನು ಬಿಟ್ಟಿದ್ದಾರೆ? ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಬಿಟ್ಟಿದ್ದಾರೆ. ಹಾಗಾಗಿ ನಿನ್ನ ಮಕ್ಕಳು ಜರ್ಜರಿತರಾಗಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ವೃಂದಾವನಸ್ಯ ಸಂಯೋಗ ಪುನಸ್ತ್ವಂ ತರುಣೀನವ ಧನ್ಯಂ ವೃಂದಾವನಂ ತೇನ ಭಕ್ತಿ ನೃತ್ಯತಿ ಯತ್ರ ಚ. ಹಾಗಾಗಿ ನೀನೇನು ಮಾಡಬೇಕು? ವೃಂದಾವನದ ಸಂಯೋಗದಿಂದ ನಿನಗೆ ನವತಾರುಣ್ಯ ಉಂಟಾಗತ್ತೆ. ಈ ವೃಂದಾವನ ಧಾಮವು ಧನ್ಯ ಆಗಿದೆ. ಯಾಕೆಂದರೆ ಇಲ್ಲಿ ಭಕ್ತಿ ಅಂತಕ್ಕಂಥದ್ದು ಅಲ್ಲಿ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದರೆ ಇವಳೇ ಭಕ್ತಿ ಅಲ್ವಾ? ಅಲ್ಲಿ ಭಕ್ತಿ ಇದೆ ಅಂದರೆ ಏನರ್ಥ ಅಂತಂದರೆ, ಹೇಗೆ ನಮಗೆ ಒಂದು ವಾತಾವರಣ ಚೆನ್ನಾಗಿದ್ದರೆ ಮನಸ್ಸು ಪ್ರಫುಲ್ಲವಾಗಿರುತ್ತೋ ಅಥವಾ ನಾವು ನೆಮ್ಮದಿಯಾಗಿರ್ತೀವೋ, ಹಾಗೆ ನಾವಿರ್ತಕ್ಕಂತಹ ಪ್ರದೇಶ, ಅದಕ್ಕೇ ದೇಶ, ಕಾಲ, ಪಾತ್ರತ ಇದನ್ನು ನೋಡಿ ದಾನ ಮಾಡಬೇಕು ಅಂತ ಹೇಳ್ತಾರಲ್ವಾ? ಏನು ದೇಶ ನೋಡಬೇಕು ಅಂತಂದರೆ ನಾವಿರ್ತಕ್ಕಂತಹ ಸ್ಥಳ. ಉದಾಹರಣೆ ಕಾಶಿ, ರಾಮೇಶ್ವರ ಇಂಥ ಪುಣ್ಯಕ್ಷೇತ್ರಗಳಲ್ಲಿ ದಾನವನ್ನು ಮಾಡಿದಾಗ ಹೆಚ್ಚು ಫಲವನ್ನು ಕೊಡುತ್ತೆ ಅಂಥೇಳಿ ಹೇಳ್ತಾರೆ. ಕಾಲ, ಪರ್ವಕಾಲಗಳು ಅಂತ ಬರುತ್ತಲ್ವ, ಆ ಪರ್ವಕಾಲಗಳಲ್ಲಿ ದಾನ ಕೊಟ್ಟಿದ್ದು ಹೆಚ್ಚು ಫಲವನ್ನು ಕೊಡುತ್ತೆ ಅಂಥೇಳಿ ಶಾಸ್ತ್ರ ಹೇಳುತ್ತೆ. ಮತ್ತು ಆ ದಾನವನ್ನು ತಗೊಳ್ಳೋರ ಪಾತ್ರತ, ಅವರು ಒಳ್ಳೆಯ ವಿದ್ಯಾವಂತರಾಗಿರಬೇಕು. ಅವರು ಬೇರೆಯವ್ರಿಗೆ ಉಪಕಾರವನ್ನು ಮಾಡಬೇಕು. ಈ ಹಣವನ್ನು ಲೋಕ ಕಲ್ಯಾಣಕ್ಕೆ ಉಪಯೋಗಿಸ್ತಕ್ಕಂಥವ್ರಿಗೆ ಕೊಡಬೇಕು. ಲೋಕ ಕಂಟಕರಾಗಿದ್ದವ್ರಿಗೆ ಕೊಡಬಾರ್ದು. ನೀವು ದುಡ್ಡು ಕೊಟ್ಟರೆ ಅದು ವಿದ್ಯೆಗೋ ಅಥವಾ ಜೀವನಕ್ಕೋ ಉಪಯೋಗ ಆಗೋಂಥದ್ದು ಕೊಡಬೇಕು. ಬಾಂಬ್ ತಯಾರಿಸೋಂಥವ್ರಿಗೆ ಕೊಟ್ಟರೆ ಏನು ಉಪಯೋಗ? ದೇಶ ನಾಶ, ಪ್ರಪಂಚನೇ ನಾಶ ಅಲ್ವಾ? ಯಾರೋ ಒಬ್ಬೊಬ್ಬರು ತಗೊಳ್ಳೋ ನಿರ್ಧಾರ ಇಡೀ ಪ್ರಪಂಚ ಇವತ್ತು ಯುದ್ಧದಲ್ಲಿ ಒದ್ದಾಡ್ತಾ ಇದೆ. ಹಾಗಾಗಿ ನಾವು ದೇಶವನ್ನು, ಅಂದರೆ ಒಳ್ಳೆಯ ಪ್ರದೇಶ, ಒಳ್ಳೆಯ ಪುಣ್ಯಾತಮವಾದಂಥ ಕ್ಷೇತ್ರಗಳಲ್ಲಿ ದಾನವನ್ನು ಮಾಡಿ
ಪರ್ವಕಾಲಗಳಲ್ಲಿ ದಾನವನ್ನು ಮಾಡ್ತಕ್ಕಂಥದ್ದು. ಅಥವಾ ಸತ್ಪಾತ್ರರು ಅಂತಂದರೆ ಅದನ್ನು ಕೊಟ್ಟಾಗ ಈಗ ಯಾವುದೋ ಒಂದು ಗುರುಕುಲಕ್ಕೆ ಕೊಡ್ತೀರಾ ಅಥವಾ ಗೋಶಾಲೆ ಕೊಡ್ತೀರಾ ಅಂತಂದರೆ ಆ ಗೋಶಾಲೆಯಲ್ಲಿ ಆ ಗೋವಿನ ಸಂಪತ್ತು ಹೆಚ್ಚಾಗುತ್ತೆ. ಗುರುಕುಲಕ್ಕೆ ಕೊಟ್ಟರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿ ಅಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಸೇರಿಕೊಂಡು ಒಳ್ಳೆಯ ವಿದ್ಯಾವಂತರು ಬಂದು ದೇಶ ಸುಭಿಕ್ಷವಾಗಿರೋದಕ್ಕೆ ಆಗತ್ತೆ. ಮಠ ಮಂದಿರಗಳು ಕೊಟ್ಟಾಗ ಅಲ್ಲೂ ಅಷ್ಟೇ, ಅಲ್ಲೂ ವಿದ್ಯಾರ್ಥಿಗಳು ಇರ್ತಾರೆ. ಪೂಜಾ ಕೈಂಕರ್ಯಗಳು ಎಲ್ಲರೂ ಮಾಡೋಕ್ಕಾಗದೇ ಇದ್ದಾಗ ಕೂಡ ಅದು ಮಾಡೋಕ್ಕೆ ಸಹಾಯ ಮಾಡೋದು ಕೂಡ ನಮಗೆ ಪುಣ್ಯ ಉಂಟಾಗುತ್ತೆ. ಈ ರೀತಿಯಾಗಿ ಸತ್ಪಾತ್ರತಾವನ್ನು ನೋಡಿ ಕೊಡಬೇಕು ಅಂತ ಹೇಳ್ತಾರಲ್ಲ. ಹಾಗಾಗಿ ಆ ಮಥುರಾ ಅಂತಕ್ಕಂಥ ಕ್ಷೇತ್ರ ಏನು ಶ್ರೀ ಕೃಷ್ಣ ಸಾಕ್ಷಾತ್ ಇದ್ದಾನೆ, ಅಲ್ಲಿ ನೀನು ಹೋದಾಗ ನಿನಗೆ ಸಾಕ್ಷಾತ್ ಆ ಭಗವಂತನ ಇರ್ತಕ್ಕಂತಹ ಸ್ಥಳ ಮಹಾತ್ಮೆಯಿಂದಾನೆ ನಿನಗೆ ನವತಾರುಣ್ಯ ಉಂಟಾಗತ್ತೆ ಅಂಥೇಳಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಅತ್ರೇಮೌ ಗ್ರಾಹಕಾಭಾವನ್ ಜರಾಮಪಿ ಮುಂಚತಃ ಕಿಂಚಿದ್ದಾತ್ಮಸುಖೇನೇಹ ಪ್ರಸುಪ್ತಿರ್ಮನ್ಯತೆ ಅನಯೋಹೋ. ನೀನು ಅಲ್ಲಿಗೆ ಹೋಗಿದ್ದೆ ಆಯಿತು ಅಂತಂದರೆ ಇನ್ನು ಈ ಇಬ್ಬರು ಪುತ್ರರು ಇಲ್ಲಿ ಬಯಸೋದೇ ಇಲ್ಲ, ಇವರ ಮುದಿತನ ಕಳೆದು ಹೋಗಿಲ್ಲ. ಅಂದರೆ ಇಲ್ಲೇ ಇರೋದಕ್ಕಾದರೆ ಅವ್ರ ಮುದಿತನ ಹೋಗಿಲ್ಲ, ಇವರಿಗೆ ಸ್ವಲ್ಪವೂ ಆತ್ಮಸುಖ ಇಲ್ಲದೆ ಇವರು ಮಲಗಿದಂತೆ ಕಂಡು ಬರ್ತಿದ್ದಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಭಕ್ತಿರ್ವಾಚ, ಭಕ್ತಿದೇವಿ ಹೇಳ್ತಾಳೆ, ಕಥಂ ಪರೀಕ್ಷಿತಾರಾಜ್ಞಾ ಸಾವಿತೋ ಶುಚಿ ಕಲಿಹಿ ಪ್ರವೃತ್ತೇದು ಕಲೌ ಸರ್ವಸಾರ ಕುತ್ರಗತೋ ಮಹಾನ್. ಭಕ್ತಿದೇವಿ ಹೇಳ್ತಾಳೆ, ರಾಜ ಪರೀಕ್ಷಿತನು ಈ ಪಾಪಿ ಕಲಿಯುಗವನ್ನು ಇಲ್ಲಿ ಏಕೆ ಇರಲು ಬಿಟ್ಟನೋ, ಅದು ಬರುತ್ತಲೇ ಎಲ್ಲ ವಸ್ತುಗಳ ಸಾರವು ಎಲ್ಲಿಗೆ ಹೊರಟು ಹೋಯಿತೋ ತಿಳಿಯದು ಅಂಥೇಳಿ ಭಕ್ತಿದೇವಿ ಕೇಳ್ತಾಳೆ. ಆ ಕಲಿಯುಗದ ಪ್ರವೇಶ ಆದ ತಕ್ಷಣ ಲೋಕದಲ್ಲಿ ಎಲ್ಲ ವ್ಯತ್ಯಾಸಗಳು, ಯಾರು ಧರ್ಮನಿಷ್ಠರಾಗಿದ್ದಾರೋ ಅವರೆಲ್ಲ ಅಧರ್ಮಿಗಳಾಗೋದ್ರು, ಯಾರು ಸತ್ಕಾರ್ಯಗಳನ್ನು ಮಾಡ್ತಿದ್ರು ಅಂಥವ್ರು ಸತ್ಕಾರ್ಯಗಳನ್ನು ಮಾಡೋದನ್ನು ನಿಲ್ಲಿಸ್ಬಿಟ್ರು. ಈ ರೀತಿ ಆಗೋಯ್ತಲ್ಲ, ಯಾತಕ್ಕೆ ಹೀಗೆ ಆಯಿತು ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾಳೆ. ಕರುಣಾಪರೇಣ ಹರಿಣಾಪ್ಯ ಧರ್ಮ ಕಥಮೀಕ್ಷತೆ ಇಮಮ್ಮೆ ಸಂಶಯ ಛಿಂದಿತದ್ವಾಚ ಸುಖೀತಾಸ್ಮ್ಯಹಂ. ಹೇಳ್ತಾಳೆ, ಕರುಣಾಮಯನಾದ ಶ್ರೀ ಹರಿಯೋಗಿ ಅಧರ್ಮವನ್ನು ಹೇಗೆ ನೋಡುತ್ತಾನೆ ಮುನಿವರ್ಯ, ನನ್ನ ಈ ಸಂದೇಹವನ್ನು ದೂರ ಮಾಡಿ ನಿಮ್ಮ ವಚನಗಳಿಂದ ನನಗೆ ಬಹಳ ಶಾಂತಿ ದೊರೆತಿದೆ ಅಂಥೇಳಿ ಭಕ್ತಿದೇವಿ ಹೇಳ್ತಾಳೆ. ಅದಕ್ಕೆ ನಾರದರು ಹೀಗೆ ಹೇಳ್ತಾ ಇದ್ದಾರೆ. ನಾರದ ಉವಾಚ ಯದಿ ಪೃಷ್ಟಸ್ತ್ವಯ ಬಾಲೆ ಪ್ರೇಮತಃ ಶ್ರವಣಂ ಕುರು ಸರ್ವಂ ವಕ್ಷ್ಯಾಮಿ ತೇ ಭದ್ರೇ ಕಶ್ಮಲಂ ತೇ ಗಮಿಷ್ಯತಿ. ಎಲೆ ಭಕ್ತಿದೇವಿ ಕೇಳು, ನೀನು ಕೇಳಿದ್ರಿಂದ ನಾನು ಹೇಳ್ತಾ ಇದ್ದೀನಿ, ಆ ಹೇಳ್ತಾ ಇರೋದನ್ನ ನೀನು ಶ್ರದ್ಧೆಯಿಂದ ಕೇಳು. ಹೇ ಶುಭಪ್ರದಳಾಗಿರತಕ್ಕಂತಹ ಭಕ್ತಿದೇವಿ, ನಾನು ಎಲ್ಲ ವಿಚಾರವನ್ನು ಹೇಳ್ತೇನೆ, ಇದರಿಂದ ನಿನ್ನ ದುಃಖ ದೂರ ಆಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಯದಾ ಮುಕುಂದೋ ಭಗವಾನ್ ಕ್ಷ್ಮಾಂ ತ್ಯಕ್ತ್ವಾ ಸುಪದಂ ಗತಃ ತದ್ದಿನಾತ್ ಕಲಿರಾಯಾತ ಸರ್ವಸಾಧನ ಬಾಧಕಃ. ಯಾವಾಗ ಆ ಪರಮಾತ್ಮನಾಗಿರ್ತಕ್ಕಂತಹ ಶ್ರೀಕೃಷ್ಣ ಪರಂಧಾಮವನ್ನು ಹೊಂದಿದನೋ, ಅಂದರೆ ಅವನ ಈ ಒಂದು ಶ್ರೀಕೃಷ್ಣ ಅವತಾರವನ್ನು ಉಪಸಂಹಾರ ಮಾಡಿಕೊಂಡು ತನ್ನ ಸ್ವಕ್ಷೇತ್ರವಾಗಿರ್ತಕ್ಕಂತಹ ವೈಕುಂಠಕ್ಕೆ ಹೋದನೋ, ಅವತ್ತಿನಿಂದ ಈ ಕಲಿಯ ಪ್ರಭಾವ ಉಂಟಾಯಿತು. ಈ ಕಲಿಯ ಪ್ರಭಾವದಿಂದ ಈ ರೀತಿ ಆಗ್ತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ದೃಷ್ಟೋ ದಿಗ್ವಿಜಯೇ ರಾಜ್ಞಾದೀನವಚ್ಚರಣಂ ಗತಃ ನಮಯ ಮಾರಣೀಯೋ ಅಯಂ ಸಾರಂಗೈವ ಸಾರಭೂತ್. ಹೀಗೆ ಹೇಳ್ತಾ ಇದ್ದಾರೆ. ಏನು ಅಂತಂದರೆ, ದಿಗ್ವಿಜಯದ ಸಮಯದಲ್ಲಿ ರಾಜ ಪರೀಕ್ಷಿತನ ದೃಷ್ಟಿಯ ಕಲಿಯುಗದ ಮೇಲೆ ಬಿದ್ದಾಗ ಅದು ದೀನವಾಗಿ ಅವನಿಗೆ ಶರಣಾಗತಿಯಾಯಿತು. ಭ್ರಮರದಂತೆ ಸಾರಗ್ರಾಹಿಯಾದ ರಾಜನು ಇದನ್ನು ನಾನು ಕೊಲ್ಲಬಾರದು ಅಂತ ನಿಶ್ಚಯಿಸಿದನು ಅಂಥೇಳಿ ಹೇಳ್ತಾ ಇದ್ದಾರೆ. ಯಾವಾಗ ಒಬ್ಬ ನಮಗಿಂತ ಅತಿ ದುರ್ಬಲನಾಗಿರ್ತಾನೋ ನಮಗೆ ಶರಣಾಗತಿ, ರಾಜಧರ್ಮ ಹೇಳ್ತಾ ಇರೋದು, ಯಾರು ದುರ್ಬಲರಾಗಿರ್ತಾರೋ ಶರಣಾಗತಿಯನ್ನು ಹೊಂತಾರೋ, ಸ್ತ್ರೀಯರು ಬಾಲಕರು ಇಂಥವ್ರನ್ನ ಕೊಲ್ಲಬಾರ್ದು ಅಂತಕ್ಕಂಥದ್ದು ರಾಜಧರ್ಮ. ಹಾಗಾಗಿ ಈ ಮಹಾತ್ಮನಾಗಿರ್ತಕ್ಕಂತಹ ಪರೀಕ್ಷಿತನ ದೃಷ್ಟಿಯ ಮಾತ್ರದಿಂದಲೇ ಆ ಕಲಿಯ ಪ್ರಭಾವ ಕಡಿಮೆ ಆಯಿತಂತೆ. ಆ ಕಲಿಯ ಪ್ರಭಾವ ಕಡಿಮೆ ಆದಾಗಿ
ಅತಿ ದುರ್ಬಲನಾಗಿರ್ತಕ್ಕಂಥ ಇವನ್ನ ನಾನು ಕೊಲ್ಲಬಾರ್ದು ಅಂಥೇಳಿ ರಾಜ ಪರೀಕ್ಷಿತ ಬಿಟ್ಟುಬಿಟ್ಟ ಅಂಥೇಳಿ ಹೇಳ್ತಾ ಇದ್ದಾರೆ ನಾರದರು. ಈ ರೀತಿಯಾಗಿ ಈ ಭಾಗವತದ ಕಥೆಯನ್ನು ಇವತ್ತಿನ ದಿವಸ ಇಲ್ಲಿಗೆ ಉಪಸಂಹಾರ ಮಾಡಿ ಮುಂದಿನ ಭಾಗವತದ ವಿಚಾರವನ್ನು ಮುಂದಿನ ವಾರ ಗುರುವಾರ ಶುಕ್ರವಾರ ಲೈವ್ನಲ್ಲಿ ಬಂದು ನಿಮ್ಮ ಮುಂದೆ ಪ್ರಸ್ತುತಪಡೋದಕ್ಕೆ ಆ ಕೃಷ್ಣನ ದಯೆಯಿಂದ ಪ್ರಯತ್ನವನ್ನು ಮಾಡ್ತೀನಿ. ಯಥಾಮತಿ ಯಥಾಶಕ್ತಿ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಒಂದು ವಿಚಾರವನ್ನು ಹಂಸಕ್ಷೀರ ನ್ಯಾಯದಂತೆ ನೀವೆಲ್ಲ ಸ್ವೀಕರಿಸಿ, ಏನಾದರೂ ನಿಮ್ಮ ಅಭಿಪ್ರಾಯಗಳನ್ನಿದ್ದರೆ ಅದನ್ನು ಕೂಡ ತಿಳಿಸಿ. ಇದು ಒಂದು ಸತ್ಕಾರ್ಯ ನೆರವೇರೋದಕ್ಕೆ ನೀವೆಲ್ಲ ಹೆಚ್ಚು ಹೆಚ್ಚು ಸಹಕಾರವನ್ನು ಕೊಡಿ, ಹೆಚ್ಚು ಹೆಚ್ಚು ಪ್ರಚಾರವನ್ನು ಮಾಡೋದಕ್ಕೆ. ನೀವು ಕೂತ್ಕೊಂಡ ಕಡೆಯೇ ಕೇಳುವಂತಹ ಒಂದು ಸೌಲಭ್ಯ ಈ ಒಂದು ಟೆಕ್ನಾಲಜಿ ಒದಗಿಸಿದೆ. ಹಾಗಾಗಿ ನಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನಾವು ಈ ಒಂದು ಸತ್ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು. ಪಶುಗಳಂತೆ ನಾವು ನಿದ್ರಾ, ಆಹಾರ, ಭಯ, ಮೈಥುನ ಇದರಲ್ಲೇ ಕಳೆದೇ ಜ್ಞಾನಕ್ಕೆ ಹೆಚ್ಚಿನ ಪ್ರಾಧಾನ್ಯವನ್ನು ಕೊಡಬೇಕು. ಇಲ್ಲಿ ಭಾಗವತ ಹೇಳಿದ್ದಾರೆ, ಜ್ಞಾನ ವೈರಾಗ್ಯ ಅನ್ನೋದಂತೂ ತರುಣರಾಗಿರಬೇಕಾಗಿದ್ದವರು ಮುದುಕರಾಗಿದ್ದಾರೆ ಅಂತ ಹೇಳಿ. ಅಂದರೆ ಅಷ್ಟು ನಾವು ಅದನ್ನು ಕೀಳಾಗಿ ಕಂಡಿದ್ದೀವಿ, ಅಥವಾ ಅದಕ್ಕೆ ನಾವು ಗೌರವವನ್ನು ಕೊಡ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮ ಈ ಜೀವನವನ್ನು ಸಾರ್ಥಕ್ಯ ಮಾಡಿಕೊಳ್ಬೇಕಾದ್ರೆ ಇಂಥ ಕಥಾಶ್ರವಣದಲ್ಲಿ ಹೆಚ್ಚೆಚ್ಚು ಭಾಗವಹಿಸಿ, ಯುವಕರನ್ನು ವಿಶೇಷವಾಗಿ, ಎಲ್ಲ ವಯಸ್ಸಿನವ್ರಿಗೂ ಬೇಕು, ವಿಶೇಷವಾಗಿ ಯುವಕರನ್ನು ಕೂಡ ಇದರಲ್ಲಿ ಹೆಚ್ಚು ಪಾಲ್ಗೊಳ್ಳುವಂತೆ ಮಾಡಿದ್ರೆ ಅವರು ಮುಂದಿನ ದೇಶದ ಭವಿಷ್ಯ. ಆ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ನಾಂದಿ ಹಾಡಿ ನಮ್ಮ ಒಂದು ಕರ್ತವ್ಯವನ್ನು ನೆರವೇರಿಸಬೇಕು ಅಂತ ಹೇಳಿ ನಿಮ್ಮೆಲ್ಲರಲ್ಲೂ ಸವಿನಯವಾಗಿ ತಿಳಿಸ್ತಾ, ಆ ಭಗವಂತನಾದ ಶ್ರೀಕೃಷ್ಣನ ಪಾದಾರಣ್ಯಗಳಿಗೆ ಈ ಒಂದು ಕುಸುಮವನ್ನು ಅರ್ಪಿಸುತ್ತಾ ನನ್ನ ಈ ಒಂದು ಪ್ರವಚನ ಮಾಲಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.